ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಾಗಿದೆ. ಸಾಕಷ್ಟು ಹೈಪನ್ನು ಕ್ರಿಯೇಟ್ ಮಾಡಿದಂಥ ಚಿತ್ರ ಪ್ರೇಕ್ಷಕರ ಮನಸ್ಸಲ್ಲಿ ಹಾಗೆ ನುಗ್ಗಿ ಹೋಗಿದೆ. ಆದರೆ ಕಾಂತಾರ ಚಾಪ್ಟರ್ 1 ಹಿಂದಿನ ಶಕ್ತಿ ಯಾರು ಅನ್ನುವಂಥ ಪ್ರಶ್ನೆ ನಿಮಗಿರುತ್ತೆ. ಆ ಶಕ್ತಿ ಯಾರು ಅಲ್ಲ, ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ರಿಷಬ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಮೇಡಮ್, ವೆಲ್ಕಮ್ ಟು ದಿ ಶೋ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವೇ ಹೇಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀರಾ ಅನ್ಸುತ್ತೆ. ಡೆಫಿನೆಟ್ಲಿ ಖುಷಿ. ಓಕೆ, ಇವತ್ತು ಹಾಸನಾಂಬೆಗೆ ಹಸಿರು ಸೀರೆ ಇಟ್ಟು ಹೋಗಿದ್ದೀರಾ, ಎಲ್ಲಾ ಕಡೆ ಸುದ್ದಿ ಆಗಿದೆ. ಶಿವಣ್ಣ ಕೂಡ ಸಿಕ್ಕಿದ್ರು. ಹೆಂಗಾಯ್ತು ದರ್ಶನ? ತುಂಬಾ ಚೆನ್ನಾಗಾಯ್ತು. ಅಂದ್ರೆ ತುಂಬಾ ವರ್ಷದಿಂದ ಪ್ಲಾನ್ ಮಾಡ್ತಿದ್ವಿ ಹಾಸನಾಂಬೆ ದರ್ಶನ ಹೋಗ್ಬೇಕು ಅಂತ. ಎವ್ರಿ ಟೈಮ್ ಏನಾದ್ರೂ ಆಗ್ತಿತ್ತು, ಮೋಸ್ಟ್ಲಿ ಅದು ಹೇಳ್ತಾರಲ್ಲ ದೇವಿನೇ ಕರ್ಸ್ಕೊಂಡು ದರ್ಶನ ಕೊಡ್ಬೇಕು ಅಂತ. ಹಾಗೆ ಈ ಸಲ ಎಲ್ಲ ಕೂಡಿ ಬಂತು, ಕರೆಕ್ಟಾಗಿ ಇವತ್ತು ಒಂದು ಪ್ಲಾನ್ ಮಾಡಿ ಹೋಗಿ ದರ್ಶನ ಮಾಡಿ ಬಂದ್ವಿ. ತುಂಬಾ ಖುಷಿ ಆಯ್ತು. ಹಾಸನಾಂಬೆಗೆ ಫಸ್ಟ್ ಟೈಮ್ ಹೋಗ್ತಿದ್ದೀರಾ? ಹೌದು, ಫಸ್ಟ್ ಟೈಮ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ದೇವರನ್ನ ನೋಡಿದೆ, ಯಾಕಂದ್ರೆ ವರ್ಷ ಪೂರ್ತಿ ಆ ದೀಪ ಉರಿತಾನೆ ಇರುತ್ತೆ, ಅದೆಲ್ಲ ನೋಡಿದಾಗ ಹೆಂಗ ಅನ್ನಿಸ್ತು ಅಂತ? ತುಂಬ ಒಳ್ಳೆ ದರ್ಶನ ಆಯಿತು. ನಮಗೆ ಗೊತ್ತಿರಲಿಲ್ಲ ಅಂದರೆ ಟೆಂಪಲ್ ಬಗ್ಗೆ ಜಾಸ್ತಿ. ನಮ್ಮ ಮನೇಲಿ ಒಬ್ಬ ಹುಡುಗ ಹಾಸನದಿಂದ ಇದ್ದಾನೆ, ಸೊ ಅವ್ನು ಯಾವಾಗಲೂ ಹೇಳ್ತಾ ಇದ್ದ ಅಕ್ಕ ನೀವು ಒಂದ್ಸಲ ಹೋಗಬೇಕು ಅಂತ. ಬಟ್ ಎವ್ರಿ ಇಯರ್ ಎಣಿಸ್ತಾ ಇದ್ವಿ, ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಸಲ ಹೋಗಿ ಅದೊಂದು ದರ್ಶನ ಮಾಡಿ ಬಂದಿದ್ದು ಅದು ಒಂದು ಪುಣ್ಯ ಅಂತ ಅನ್ಸುತ್ತೆ. ಯಾಕಂದರೆ ಒಂದು ವರ್ಷ ಪೂರ್ತಿ ದೀಪ ಉರಿಯುತ್ತೆ. ಆ ಥರದ ಭಾಗ್ಯನ ಒಂದು ಕಣ್ಣು ತುಂಬ್ಕೊಳ್ಳೋದಕ್ಕೆ ಇವತ್ತೊಂದು ಅವಕಾಶ ಸಿಕ್ತು. ದರ್ಶನನೂ ತುಂಬ ಚೆನ್ನಾಗಾಯಿತು. ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ವಾಪಸ್ ಬಂದ್ವಿ. ಈ ಕಾಂತಾರ ಚಾಪ್ಟರ್ 1 ಕಲೆಕ್ಷನ್ಸ್ ಭಯಂಕರ ಮಾಡಿದೆ. 600 ದಾಟಿದೆ ಕೋಟಿ. ಸೊ ಹೆಂಗಾಗ್ತಾ ಇದೆ ಇಷ್ಟೆಲ್ಲ ಕಲೆಕ್ಷನ್ಸ್ ಆಗ್ತಾ ಇರೋದು? ಜನ ಇವತ್ತಿಗೂ ಆ ಕ್ರೇಜ್ ನಿಂತಿಲ್ಲ. ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ತಾ ಇದ್ದಾರೆ. ಆ ಮೇಕಿಂಗ್ ವೈಸ್ ಆಗಿರ್ಬೋದು, ಅದೆಲ್ಲವನ್ನ ಎಂಜಾಯ್ ಮಾಡ್ತಾರೆ, ಕಣ್ಣಾರೆ ನೋಡ್ತಿರ್ಬೋದು. ಹೆಂಗ್ ಫೀಲ್ ಕೊಡ್ತಿದೆ ನಿಮಗೆ ಅಂತ? ತುಂಬ ಖುಷಿ ಆಗ್ತದೆ. ಅಂದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಥರ ತುಂಬ ಒಂದು ಎವ್ರಿಬಡಿ ಹ್ಯಾಸ್ ಪುಟ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ದಿಸ್ ಪ್ರಾಜೆಕ್ಟ್. ಅದು ಫೈನಲಿ ಎಲ್ಲರೂ ಅದನ್ನು ಇಷ್ಟಪಟ್ಟು ಒಂದು ನಮ್ಮದೇ ಸಿನಿಮಾ ಅಂತ ಸಪೋರ್ಟ್ ಮಾಡ್ಕೊಂಡು ಅದನ್ನು ಕಾಂತಾರ ಲಾಸ್ಟ್ ಚಾಪ್ಟರಲ್ಲಿ ಕೂಡ ಮಾಡಿದರು ಎಲ್ಲರೂ. ಆ ಸಿನಿಮಾ ಮಾಡಿದಾಗ ಒಂದು ಚಿಕ್ಕ ರೀಜ್ನಲ್ ಸಿನಿಮಾ ಥರ ಮಾಡಿ ಅದನ್ನು ಇಲ್ಲಿ ಎಲ್ಲರೂ ಅಷ್ಟು ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿರೋದಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದದಿಂದಾನೆ ಅದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಯಿತು. ಸೊ ಇವತ್ತಿಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಕ್ತು ಈ ಥರದ್ದು ಒಂದು ಸಿನಿಮಾ ಮಾಡಲಿಕ್ಕೆ. ಖುಷಿ ಆಗ್ತಿದೆ ಜನದ ರೆಸ್ಪಾನ್ಸ್ ನೋಡಿ. ತುಂಬಾ ಒಂದು ವೈರಲ್ ಆಗ್ತಾ ಇತ್ತು ಒಂದು ಫೋಟೋಸ್ ಆಗಿರ್ಬೋದು. ಅಂದ್ರೆ ಹೆಣ್ಣು ಗಂಡಿನ ಹಿಂದೆ ಹೋದ್ರೆ ಈ ತರ ಸಕ್ಸಸ್ ಸಿಗುತ್ತೆ, ಗಂಡು ಹೆಣ್ಣಿನ ಹಿಂದೆ ಹೋದ್ರೆ ಫೇಲ್ಯೂರ್ ಆಗುತ್ತೆ ಅಂತ. ಸೊ ಈ ವರ್ಡ್ಗಳನ್ನೆಲ್ಲ ಕೇಳಿಸಿದಾಗ ಏನನ್ಸುತ್ತೆ ಅಂತ? ನಾನು ಬಿಲೀವ್ ಮಾಡಲ್ಲ. ಅಂದರೆ ಲೈಕ್ ಗಂಡಿನ ಹಿಂದೆ ಹೆಣ್ಣಿಂದ ಅಂದರೆ ಲೈಕ್ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಏನು ಹೇಳ್ತಿದ್ರಲ್ವ ಲೈಕ್ ಶಕ್ತಿ ಇದೆಲ್ಲ. ಸೊ ಅದು ಖಂಡಿತ ಹಾಗಲ್ಲ. ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಕ್ರೆಡಿಟ್ಸ್. ಯಾಕಂದರೆ ರಿಷಬ್ ಥರ ಅಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್ ಅವರು, ಅಷ್ಟು ಡೆಡಿಕೇಟೆಡಾಗಿ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಅಷ್ಟು ಫೋಕಸ್ಡ್ ಆಗಿ, ಅಷ್ಟು ಶ್ರಮಜೀವಿ. ಅವ್ರು ಪಡೋ ಶ್ರಮಕ್ಕೆ ಎಲ್ಲ ದೇವರು ಅವ್ರ ಜೊತೆಗಿದೆ. ಆ ಬ್ಲೆಸ್ಸಿಂಗ್ಸ್ ಮಾಡಿ ಅವರು ಈ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ನನಗೆ ಆ ಕ್ರೆಡಿಟ್ ತೊಗೊಳೋದಕ್ಕೆ ಬೇಡ. ಬಟ್ ಅದೇ ಥರ ನನ್ನ ಕೆಲಸಗಳಲ್ಲೂ ರಿಷಬ್ ಹಾಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ನಾಟ್ ಓನ್ಲಿ ಲೈಕ್ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದ ಜೊತೆಗೆ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಲೈಕ್ ನನ್ನ ಕೆಲಸಗಳಿಗೂ. ಅದರಿಂದನೇ ಇವತ್ತು ನಾನು ಇಷ್ಟು ದೊಡ್ಡ ಸಿನಿಮಾನ ಅಷ್ಟು ಕಾನ್ಫಿಡೆನ್ಸಲ್ಲಿ ತೊಗೊಂಡು ಅದನ್ನು ನನಗೆ ಕಂಪ್ಲೀಟ್ ಮಾಡೋದಕ್ಕಾಯಿತು. ಕಾಸ್ಟ್ಯೂಮ್ ಡಿಸೈನಿಂಗ್ ಕೆಲಸ ಆಗಿರ್ಬೋದು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡಿದವರು ನೀವು, ಸಡನ್ ಆಗಿ ಫ್ಯಾಷನ್ ಡಿಸೈನಿಂಗ್ ಹೆಂಗೆ ಅಂದ್ರೆ ಆ ಚೇಂಜಸ್ ಬೇಕು ಅಂತ ಯಾಕೆ ಅನ್ಸಿದ್ದು ಅಂತ? ಅಲ್ಲಿ ಮುಂಚೆಯಿಂದನೂ ಆ ಪ್ಯಾಷನ್ ಇತ್ತು. ಬಟ್ ಜನರಲಿ ಅದನ್ನು ಇವತ್ತಿಗೆ ತುಂಬ ಚೇಂಜ್ ಆಗಿದೆ. ಬಟ್ ಫ್ಯಾಷನ್ ಡಿಸೈನಿಂಗ್ನ ಒಂದು ಏನು ಕನ್ಸಿಡರ್ ಮಾಡ್ತಿರ್ಲಿಲ್ಲ ಅಲ್ವಾ ಅಷ್ಟು. ಸೊ ಹಾಗಾಗಿ ನಾನು ಕೋರ್ಸ್ ಮಾಡಲಿಕ್ಕಾಗಿರಲಿಲ್ಲ. MNCಯಲ್ಲಿ ವರ್ಕ್ ಮಾಡಬೇಕಾದ್ರೂ ಯಾವಾಗಲೂ ನನ್ನ ತಲೆಯಲ್ಲಿತ್ತು ಲೈಫಲ್ಲಿ ಯಾವತ್ತಾದರೂ ನಾಟ್ ಇನ್ ಸಿನಿಮಾಸ್ ಥರ ಯಾವತ್ತೂ ಯೋಚನೆ ಇರಲಿಲ್ಲ. ಬಟ್ ಅದೊಂದು ಪ್ಯಾಷನ್ ಇತ್ತು ಅಬೌಟ್ ಕಾಸ್ಟ್ಯೂಮ್ ಸ್ಟೈಲಿಂಗ್, ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು, ತುಂಬ ನೋಡ್ತಿದ್ದೆ ಅದ್ರ ಬಗ್ಗೆ ಎಲ್ಲ. ಸೊ ರಿಷಬ್ನ ಮೀಟ್ ಮಾಡಿದ್ಮೇಲೆ ಮೋಸ್ಟ್ಲಿ ಇಟ್ ಈಸ್ ಡೆಸ್ಟಿನಿ ಅಂತ ಅನಿಸುತ್ತೆ. ಇಬ್ಬರು ಒಟ್ಟಿಗೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ನಾನೊಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿಕೊಂಡು ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿದೆ ಸರ್ಕಾರಿಯಿಂದ. ಬೈ ಗಾಡ್ ಗ್ರೇಸ್ ಥ್ಯಾಂಕ್ಫುಲಿ ಇವತ್ತು ಜರ್ನಿ ಇಲ್ಲಿಗೆ ತೊಗೊಂಡು ಬಂದು ನಿಲ್ಸಿದೆ. ರಿಕ್ಕಿಯಿಂದ ಆರಂಭ ಆಗಿರುವಂತ ಸ್ಟೋರಿ ನಿಮ್ಮದು. ಹೌದು, ಶಾರುಖ್ ಖಾನ್ ಹಂಗೆ ಅಂತ ಅಂದ್ರೆ ಅವ್ರ ಫ್ಯಾನ್ ಅನ್ನೇ ಮದ್ವೆ ಆಗಿರೋದು. ಸೊ ನೀವು ಹಂಗೆ ನೀವೊಂದು ಸಿನಿಮಾ ನೋಡಕ್, ರಿಕ್ಕಿ ಸಿನಿಮಾ ನೋಡಕ್ ಹೋಗಿ ಅವ್ರೆಲ್ಲೋ ಒಂದು ಕಡೆ ಇದ್ರು, ಅವ್ರ ಜೊತೆ ಹೋಗಿ ಅಂದ್ರೆ ಅವರನ್ನ ಕನ್ಸಿಡರೇ ಮಾಡಿಲ್ಲ, ಆದ್ರೂ ನೀವು ಕನ್ಸಿಡರ್ ಮಾಡ್ಕೊಂಡು ಒಂದು ಸೆಲ್ಫಿ ತಗೊಂಡು ಆಮೇಲೆ ಶುರುವಾಗಿರೋದು. ಅದನ್ನ ಚಿಕ್ಕದಾಗಿ ರಿಕಾಲ್ ಮಾಡಬಹುದಾ ಅಂತ? ಅದನ್ನ ಮೋಸ್ಟ್ಲಿ ಎಲ್ರಿಗೂ ಕೇಳಿ ಸಾಕಾಗಿದೆಯಾ ಅಂತ. ಈಗ ರಿಕ್ಕಿಯಲ್ಲಿ ಅವ್ರನ್ನ ಮೀಟ್ ಮಾಡಿ ಮದುವೆ ಆಗಿ 2 ಮಕ್ಕಳಾಗಿ ಆಯ್ತು. ಅದನ್ನ ಇವತ್ತಿಗೂ ನೆನ್ಸಿದಾಗ ಹೆಂಗ್ ಅನ್ಸುತ್ತೆ? ಚಿಕ್ಕದಾಗಿ ರಿಕಾಲ್ ಮಾಡೋದಾದ್ರೆ
ಆ ಟೈಮಿಂಗ್ ಅನ್ಸಿತ್ತು ಅವ್ರು ನನ್ನ ಜೊತೆ ಸೆಲ್ಫಿ ತಗೋತಾರೆ, ನನ್ನ ಜೊತೆ ಕಾಂಟ್ಯಾಕ್ಟ್ ಶೇರ್ ಆಗುತ್ತೆ? ಏನು ಥಾಟೇ ಇಲ್ಲ. ಅಂದರೆ ಅದೇ ಹೇಳ್ತೀನಲ್ಲ, ನನ್ನ ಲೈಫ್ನ ಯಾವತ್ತೂ ಅಷ್ಟೊಂದೆಲ್ಲ ಏನೂ ಪ್ಲ್ಯಾನೇ ಮಾಡಿರಲಿಲ್ಲ. ಎಲ್ಲ ಅದಕ್ಕೆ ನಾನು ಗಾಡ್ಸ್ ಪ್ಲ್ಯಾನ್ ಅಂತ ಹೇಳ್ತಿರ್ತೀನಿ. ಸೊ ಒಂದು ಮೀಟ್ ಮಾಡಿದ್ವಿ, ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ವಿತಿನ್ 10 months ವಿ ಗಾಟ್ ಮ್ಯಾರಿಡ್. ಇವತ್ತಿಗೆ ಈ ಥರ ಒಂದು ಜರ್ನಿ ತೊಗೊಂಡಿದ್ದೀವಿ. ಗೊತ್ತಿಲ್ಲ, ಇಟ್ ಈಸ್ ಆಲ್ ಡೆಸ್ಟಿನಿ. ನಮ್ದೇನಿದೆ ಎಲ್ಲ ದೇವತೆ ಪ್ಲಾನ್ ಇರುತ್ತಲ್ವಾ. ಇನ್ನೊಂದು ವೈರಲ್ ಆಗ್ತಾ ಇದೆ ರಿಷಬ್ ಅವ್ರದ್ದು, ಅವ್ರ ಅಪ್ಪ ಹೇಳಿರೋದು, ಇನ್ನೊಂದು ವರ್ಷ ಕಳೆದ್ರೆ ಕೇಸರಿ ಯೋಗ ಬರುತ್ತೆ ನನ್ನ ಮಗನಿಗೆ, ಆಮೇಲೆ ಜೀವನ ಪರ್ಯಂತ ಹಂಗೆ ಇರ್ತಾರೆ ಅಂತ. ಅದು ಈಗ ವೈರಲ್ ಆಗ್ತಾ ಇದೆ. ಸೊ ಅದನ್ನ ಅವ್ರ ತಂದೆ ಏನಾದ್ರು ರಿಯಾಕ್ಟ್ ಮಾಡಿದಾರಾ? ಅಂದ್ರೆ ನಿಮ್ಮ ಮಾವ ಏನಾದ್ರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರಾ ಈಗ ಶುರುವಾಗಿರೋ ಗಜಕೇಸರಿ ಯೋಗಕ್ಕೆ? ಖುಷಿ ಆಗುತ್ತೆ ಅವ್ರಿಗೆ. ಹಿ ಈಸ್ ವೆರಿ ಪ್ರೌಡ್ ಆಫ್ ರಿಷಬ್ ಆ್ಯಂಡ್ ಹೀಸ್ ಅಚೀವ್ಮೆಂಟ್ಸ್ ಎಲ್ಲ. ತುಂಬ ಹೇಳ್ತಿರ್ತಾರೆ, ನಮ್ಮೆಲ್ಲರಿಗಿಂತ ಜಾಸ್ತಿ ಎಲ್ಲ ಫಾಲೋ ಮಾಡ್ತಾರೆ ಅವರು. ಅವರೇ ನಮಗೆ ಅಪ್ಡೇಟ್ಸ್ ಎಲ್ಲ ಕೊಡ್ತಿರ್ತಾರೆ. ಅವರೇ ಹೇಳಿದ್ದು, ತುಂಬ ವರ್ಷ ಹಿಂದೆನೇ ಹೇಳಿದರು, ಲಾಸ್ಟ್ ಇಯರಿಂದ 16 years ಯೋಗ ಇರುತ್ತೆ ಅಂತ. ಹಾಗೇನೇ ಆಯ್ತದು. ದೈವದ ಆರಾಧನೆ ಮಾಡಿಕೊಂಡು ಡಿವೈನ್ ಸ್ಟಾರ್ ಅಂತ ಹೆಸರಿಟ್ಕೊಂಡು ರಿಷಬ್ ಅವರು ಕಾಂತಾರ 1 ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಂದೊಡ್ಡಿದ್ದಾರೆ. IMBD ಯಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಅವರ ಹೆಸರೇ ಇರೋದು. ಇದೆಲ್ಲ ಬಿಟ್ಟು ರಿಷಬ್ ಅವರು ಇವತ್ತು ಅಂದ್ರೆ 3 ವರ್ಷ ಕುಂದಾಪುರ ಕೆರಾಡಿಯಲ್ಲಿ ಆ ದೊಡ್ಡ ಸೆಟ್ ಹಾಕಿ 3 ವರ್ಷ ಅವರಿಗೆ ಜಗತ್ತಿನ ಜ್ಞಾನನೇ ಇರ್ಲಿಲ್ಲ. ಈಗ ರಿಲೀಫ್ ಮೂಡಲ್ಲಿ ಇದ್ದಾರೆ, ರಿಲ್ಯಾಕ್ಸ್ ಮೂಡಲ್ಲಿ ಇದ್ದಾರೆ. ಏನ್ ಹೇಳ್ತಾರೆ ಇವಾಗ? ಕೆಲ್ಸ ಇಲ್ಲ ಅಂತ ಹೇಳ್ತಿದಾರಾ? ಇಲ್ಲ, ಸದ್ಯ ಹೇಳ್ತಾ ಇಲ್ಲ. ಕಿರಿಕ್ ಪಾರ್ಟಿ ರಿಲೀಸ್ ಆದವಾಗೆಲ್ಲ ಹೇಳ್ತಾ ಇದ್ರು ಅವರು, ನೆಕ್ಸ್ಟ್ ನಾನೇನು ಮಾಡ್ತಿಲ್ಲ, ನನಗೆ ಕಿರಿಕ್ ಪಾರ್ಟಿ ಪ್ರಮೋಷನ್ಗೆ ಹೋದಾಗಲೇ ನಾವು US ಪ್ರಮೋಷನ್ಗೆ ಹೋಗಿದ್ವಿ. ಅಲ್ಲೇ ಅದ್ರ ಜೊತೆ ಕಂಟಿನ್ಯೂ ಮಾಡಿರೋದು ನಮ್ದು ಹನಿಮೂನ್ ಟ್ರಿಪ್ ಒಂದು 3-4 days. ಆ 4-5 days ಎಲ್ಲ ವಾಪಸ್ ಬ್ಯಾಂಗ್ಳೂರಿಗೆ ಬರ್ತಾರೆ. ರಿಷಬ್ ಆಲ್ರೆಡಿ ಫೀಲಿಂಗ್ ಲೈಕ್ ಜಾಬ್ಲೆಸ್ ಥರ, ನನಗೆ ಜಾಬ್ಲೆಸ್ ಫೀಲ್ ಆಗ್ತಿದೆ, ನಾನೇನು ಕೆಲಸ ಮಾಡ್ತಿಲ್ಲ ಅನಿಸ್ತಿದೆ ಅಂತ ಎಲ್ಲ. ಸೊ ಇವಾಗ ಸದ್ಯ ಅವ್ರಿಗೆ ಕೆಲಸ ಮೋಸ್ಟ್ಲಿ ಮಾಡಿ ತುಂಬ ಡ್ರೈನ್ ಔಟ್ ಆಗಿದ್ದಾರೆ. ಸೊ ಇವಾಗ ಸ್ವಲ್ಪ ಈಸ್ ಎಕ್ಸಾಸ್ಟೆಡ್ ಅಲ್ಲ, ಈಗ ಹಿ ನೀಡ್ಸ್ ರೆಸ್ಟ್, ಸ್ವಲ್ಪ ಪೀಸ್ಫುಲ್ ಆಗಿದ್ದಾರೆ. ಒಂದು ಸೀನು ಇನ್ನೊಂದು ವೈರಲ್ ಆಗಿತ್ತು, ಅವ್ರ ಕಾಲು ಏನಂದ್ರೆ ಫುಲ್ಲು ಊದ್ಕೊಂಡಿರುವಂಥದ್ದು. ಅದು ಯಾವ ಸೀನಲ್ಲಿ ಆ ಥರ ಆಗಿರೋದು? ಕ್ಲೈಮ್ಯಾಕ್ಸ್ ಅಲ್ಲಿ. ಅದು ಒನ್ ಟೈಮ್ ಅಲ್ಲ, ಅಂದರೆ ಅದು ಒಂದು ಕ್ಲೈಮ್ಯಾಕ್ಸ್ ಒಂದು ಪಿಕ್ಚರ್ ಶೇರ್ ಆಗಿರೋದು. ಅದು ಬಿಟ್ಟು ಎಷ್ಟೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಬೇಕಾದ್ರೆಲ್ಲ ರಿಷಬ್ಗೆ ಇಂಜುರೀಸ್ ಎಲ್ಲ ಆಗ್ತಾಯಿತ್ತು. ಬಟ್ ಅವ್ರಿಗೆ ಪಾಪ ರೆಸ್ಟ್ ಮಾಡಲಿಕ್ಕೂ ದೊಡ್ಡ ಜವಾಬ್ದಾರಿ, ರೆಸ್ಟ್ ಮಾಡಲಿಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ಟೆಂಪ್ರರಿ ಏನಾದರೂ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ಗಳನ್ನು ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಡೇ ಶೂಟ್ ಮಾಡಬೇಕಿತ್ತು. ಈವನ್ ಕ್ಲೈಮ್ಯಾಕ್ಸ್ ಕೂಡ ಹಾಗೆ ಆಯಿತು, ಸ್ವೆಲ್ಲಿಂಗ್ ಇತ್ತು. ಆ ಥರದ್ದು ಒಂದು ಇದೇ ಸಿಕ್ಕಲಿಲ್ಲ. ಬಿಕಾಸ್ ನಮ್ಮದು ಇವಾಗ ಮಳೆ ಅದು ಇದು ಅಂದ್ಕೊಂಡು ತುಂಬ ಶೂಟ್ ಡಿಲೇ ಆಗಿತ್ತು. ಆಲ್ರೆಡಿ ರಿಲೀಸ್ ಡೇಟ್ ಅನೌನ್ಸ್ ಆಗಿತ್ತು. ಸೊ ರಿಷಬ್ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇತ್ತು, ಶೂಟಿಂಗ್ ಮುಗಿಸ್ಬೇಕಾಗಿತ್ತು. ಅವರು ಅಷ್ಟು ಸ್ವೆಲ್ಲಿಂಗ್ ಇದ್ರು ಸಹ ಅದನ್ನ ಇಟ್ಕೊಂಡೇನೆ ಕ್ಲೈಮ್ಯಾಕ್ಸ್ ಶೂಟ್ ಮುಗಿಸಿದ್ರು. ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರನ್ನ ರಿಷಬ್ ಅವರು ಕೋಟ್ಯಾಧಿಪತಿಯಲ್ಲಿ ಭೇಟಿಯಾಗಿದ್ದಾರೆ. ಸೊ ಆ ಟೈಮಲ್ಲಿ ರಜನಿಕಾಂತ್ ಅವರನ್ನಾಗಿರ್ಬೋದು, ಮೋಹನ್ ಲಾಲ್ ಆಗಿರ್ಬೋದು, ರಾಜ್ಕುಮಾರ್ ಸರ್ ಬಗ್ಗೆನೂ ಹೇಳ್ಕೊಂಡ್ರು. ಅಂದ್ರೆ ಕನ್ನಡದ ಕಂಪನ್ನ ಅಲ್ಲಿ ಕೂಡ ಹೆಂಗಿತ್ತಂತ ಎಕ್ಸ್ಪೀರಿಯನ್ಸ್ ಕೇಳಿದ್ರಾ? ನಿಮಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಹೆಂಗ್ ಮಾತಾಡಿದ್ರಿ, ಏನ್ ಮಾತಾಡಿದ್ರಿ ಅಂತ ನೀವು ಡಿಸ್ಕಸ್ ಮಾಡಿದ್ರಾ? ನನ್ಗೆ ಹೋಗ್ಬೇಕಾದ್ರೇನೆ ಇತ್ತು ತುಂಬ, ವಿ ಬೋತ್ ವರ್ ಎಕ್ಸೈಟೆಡ್. ಅಂದರೆ ಅಮಿತಾಬ್ ಬಚ್ಚನ್ ಸರ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿರೋದು ಎಂಥ ಒಂದು ಅಪರ್ಚುನಿಟಿ ಥರ. ಆಮೇಲೆ ಆ ಶೋಗೆ ಹೋಗಿ ಅವ್ರ ಮುಂದೆ ಕುತ್ಕೊಳ್ಳೋದು ಒಂದು ಎಂಥ ಅವಕಾಶ ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ನಾನು ಕ್ಯಾರವನಲ್ಲಿದ್ದೆ. ಸೊ ರಿಷಬ್ಗೆ ಇನ್ನೊಂದು ಟೆನ್ಷನ್ ಏನಿತ್ತು ಅಂದರೆ ಫಸ್ಟ್ ಟೈಮ್ ಒಂದು ಕ್ವಿಝ್. ಸೊ ನಾನು ಹೆಂಗೆ ಅಟೆಂಡ್ ಮಾಡ್ತೀನಿ, ಯಾವುದಾದ್ರೂ ಕ್ವೆಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಅಂತ ಎಲ್ಲ ಟೆನ್ಷನ್ ಮಾಡ್ಕೊಳ್ತಿದ್ರು ಅವರು. ಅದ್ರ ಜೊತೆಗೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಿದ್ರು. ನಾನಿಲ್ಲ, ಹೋಗಿ ಆರಾಮಾಗಿ ಆಗುತ್ತೆ, ಏನಿಲ್ಲ ಅಂತ. ಬಟ್ ಅದೇ ಹೇಳ್ತಾ ಇದ್ರು ರಿಷಬ್ ವಾಪಸ್ ಬಂದಮೇಲೆ, ಒಂದು ಸರ್ನ ಮೀಟ್ ಮಾಡಿರೋದು ಒಂದು ಖುಷಿ, ಎಕ್ಸೈಟ್ಮೆಂಟು. ಇನ್ನೊಂದು ಸದ್ಯ ಬೆಲ್ಲಾಯಿತು, ಎಲ್ಲ ಕ್ವೆಶನ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೆ. ನಾನೇನಾದರೂ ತಪ್ಪು ಹೇಳ್ಬಿಟ್ಟು ಬಂದಿದ್ದರೆ ಚೆನ್ನಾಗಿರ್ತಾ ಇರಲಿಲ್ಲ ಅಂತ ಅದೊಂದು ಖುಷಿ ಆಗ್ತಿತ್ತು. ಅವ್ರಿಗೆ ಚಿಕ್ಕ ಮಕ್ಳ ಥರ ಆ ಸ್ಟೋರಿ ಹೇಳ್ತಾ ಇದ್ರು, ಬಂದು ಬೆಲ್ಲ ಆಗಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಆನ್ಸರ್ ಕರೆಕ್ಟಾಗಿ ಹೇಳಿದ್ದೆ ನಾನು ಅಂತ ಅಂದ್ಕೊಂಡು. ಎಷ್ಟು ದುಡ್ಡು ಸಿಕ್ತು? 5 lakhs. ಏನು ಮಾಡಿದ್ರಿ? ಅದು ರಿಷಬ್ ಅನೌನ್ಸ್ ಮಾಡಿದ್ರಲ್ವಾ, ನಮ್ಮ ದೈವ ನರ್ತಕರಿಗೆ ಹಾಗೆ ಮಕ್ಕಳದ್ದು ಎಜುಕೇಷನ್ಗೆ ಇದು ಮಾಡ್ತೀವಿ ಅಂತ, ಅದಕ್ಕೆ ಕೊಡ್ತಾರೆ ಅದನ್ನ. ಓಕೆ, ಇನ್ನೊಂದು ವಿಚಾರ, ರಿಷಬ್ ಅವರ ರುಟೀನ್ ಹೆಂಗಿರುತ್ತೆ? ನಿಮಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ. ಅದನ್ನ ಕೇಳಲೇಬೇಡಿ. ಅದು ಆ ಥರದ್ದು ಒಂದು ರುಟೀನ್ ಇನ್ನು ಯಾವ ಮನುಷ್ಯನ ಲೈಫಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಬೆಳಗ್ಗೆ
ಈ ಲಾಸ್ಟ್ 3 years ವಾಟ್ ಎವರ್ ಐ ಹ್ಯಾವ್ ಸೀನ್, ಅವ್ರು ಬೆಳಗ್ಗೆ ಎದ್ದು ವರ್ಕೌಟ್ ಮಾಡ್ತಾರೆ. ಸೊ ಫಿಸಿಕ್ ಅಂತೂ ಮೇಂಟೈನ್ ಮಾಡಲೇಬೇಕು. ಅದಾದಮೇಲೆ ಡಿಸ್ಕಷನ್ಸ್ ಏನಾದರೂ ಇರುತ್ತೆ, ಇಲ್ಲ ಶೂಟಿಂಗ್ ಇದ್ದರೆ ಬೆಳಗ್ಗೆ 4 o'clock ಶೂಟಿಂಗ್ ಹೋಗ್ತಾರೆ. ಶೂಟ್ ಮುಗಿಬೇಕಾದ್ರೆ ರಿಷಬ್ ಶೆಟ್ರು ಬೇಗ ಪ್ಯಾಕಪ್ ಮಾಡಲ್ಲ, ಸೊ ಹೇಗೋ ಲೇಟ್ ಆಗ್ತದೆ. ಲೈಟೆಲ್ಲ ಹೋದ್ಮೇಲೆ ಒಂದು 7 ಎಲ್ಲ ಆದರೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಒಂದು 2 hours ಬೇಕು. ಎಲ್ಲಿಂದ ಲೊಕೇಶನಿಂದ ವಾಪಸ್ ಕುಂದಾಪುರ ಬರಲಿಕ್ಕೆ 2 hours ಆಗ್ತದೆ. ಸೊ 8-9 ಅದಾದಮೇಲೆ ಮತ್ತೆ ಕ್ರಿಯೇಟಿವ್ ಡಿಸ್ಕಷನ್ಸ್ ಇರುತ್ತೆ, ಮೀಟಿಂಗ್ಸ್ ಇರುತ್ತೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ದು ಪ್ಯಾರ್ಲಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಿತ್ತು ಶೂಟ್ ಒಟ್ಟಿಗೆನ. ಸೊ ಅದ್ರದ್ದು ಅಪ್ರೂವಲ್ಸ್ ಆ ಕೆಲಸಗಳಿರುತ್ತೆ. ಅದು ಮುಗಿಸಿ ಟೈಮ್ ಆದರೆ ಇನ್ನೊಂದ್ಸಲ ವರ್ಕೌಟ್ ಮಾಡ್ತಾರೆ. ಇಷ್ಟು ಹಾರ್ಡ್ಲಿ ಹಿಲ್ ಗೆಟ್ ಲೈಕ್ ಒಂದು 3-4 hours ಮಲ್ಕೊಂಡ್ರೆ ಹೆಚ್ಚು. ಇದ್ರ ಜೊತೆಗೆ ಅವ್ರದ್ದು ಬೇರೆ ಏನಾದರೂ ಫೈಟ್ ಬರಬೇಕಾದ್ರೆ ಫೈಟ್ ರಿಹರ್ಸಲ್ಲು, ಕಲಾರಿ ಪ್ರಾಕ್ಟೀಸು ಇದೆಲ್ಲ ಮಾಡಬೇಕು. ಇದು ಲೈಕ್ ಇದನ್ನು ಎಷ್ಟು ಆಲ್ಮೋಸ್ಟ್ ಲೈಕ್ 2 years ಹೀಗೇನೆ ಇತ್ತು ಅವ್ರದ್ದು. ಅದಕ್ಕೆ ಮುಂಚೆ ಸ್ಕ್ರಿಪ್ಟ್ ಮಾಡಬೇಕಾದ್ರೂ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬಟ್ ಅದು ಸ್ವಲ್ಪ ಅಟ್ಲೀಸ್ಟ್ ಬ್ರೀತಿಂಗ್ ಸ್ಪೇಸ್ ಇರ್ತಿತ್ತು. ಈ ಶೂಟ್ ಸ್ಟಾರ್ಟ್ ಆದಮೇಲೆ ಹೆಕ್ಟಿಕ್ ಇತ್ತು. ಐ ಡೋಂಟ್ ನೋ ಅವರು ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದರು ಅಂತ. ಈಗ ಪೋಸ್ಟ್ ಪ್ರೊಡಕ್ಷನ್ ಇನ್ನೂ ವರ್ಸ್ಟ್ ಆಯಿತು. ಅಲ್ಲಿಂದ ಬಂದಮೇಲೆ 1-2 months ಅಷ್ಟೇ ಟೈಮ್ ಸಿಕ್ಕಿದ್ದಿದ್ದಲ್ಲ. ಸೊ ವರ್ಕೌಟ್ ಎಲ್ಲ ಏನೂ ಇರಲಿಲ್ಲ. ಫುಲ್ ಹಾರ್ಡ್ಲಿ ಯೂಸ್ ಟು ಸ್ಲೀಪ್ ಫಾರ್ 2 hours. 21-22 hours ಕೆಲಸ ಮಾಡಿದ್ದಾರೆ. ಸೊ ಫುಡ್ ಆಗಿರ್ಬೋದು, ಅವರ ಹ್ಯಾಬಿಟ್ಸ್ಗಳು ಏನು ಅಂತ ರಿಷಬ್ ಅವ್ರ? ಫುಡ್ ಅಂತೂ ಬೇಕು ಅವ್ರಿಗೆ. ಅಂದರೆ ನಾನು ಸ್ವಲ್ಪ ಊಟ ಬಿಟ್ಕೊಂಡು ಓಡಾಡ್ತೀನಿ. ನನಗೆ ಕೆಲಸ ಇದ್ದರೆ ಊಟದ್ದು ಕರೆಕ್ಟಾಗಿ ಇದು ಮಾಡಲ್ಲ, ಬ್ರೇಕ್ಫಾಸ್ಟ್ ಮಾಡಲ್ಲ, ಇಲ್ಲ ಲಂಚ್ ಮಾಡಲ್ಲ, ಆ ಥರ ಅದೆಲ್ಲ ಮುಗಿದ್ಮೇಲೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತೀನಿ. ಬಟ್ ರಿಷಬ್ ಇಸ್ ಒಂದು ಗುಡ್ ಹ್ಯಾಬಿಟ್ ಏನು ಅಂದರೆ ಅವ್ರಿಗೆ ಟೈಮ್ಗೆ ಊಟ ಮಾಡ್ತಾರೆ. ಅವ್ರು ಏನು ಕೆಲಸ ಏನೇ ಇದ್ದರೂ ಆ ಗ್ಯಾಪಲ್ಲಿ ಕರೆಕ್ಟಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ಆಗಬೇಕು, ಲಂಚ್ ಎಲ್ಲ. ಅವ್ರಿಗೆ ಫೇವ್ರೆಟ್ ಏನು? ಅವ್ರು ರೆಗ್ಯುಲರ್ ನಮ್ಮದು ಊರ ಕಡೆ ಏನು ಫುಡ್ ಅದು ಬಾಯ್ಲ್ಡ್ ರೈಸ್ ಬೇಕು ಅವ್ರಿಗೆ, ಫಿಶ್ ಬೇಕು, ದೋಸೆ ಬ್ರೇಕ್ಫಾಸ್ಟ್ ದೋಸೆನೇ ಆಗಬೇಕು. ಸಿಂಪಲ್. ಬಟ್ ಅವ್ರಿಗೆ ಊಟ ಎಲ್ಲ ಸ್ಕಿಪ್ ಮಾಡಿದರೆ ಆಗಲ್ಲ, ಇರಿಟೇಟ್ ಆಗ್ತಾರೆ, ಫುಲ್ಲು ಸಿಟ್ಟು ಬರುತ್ತೆ, ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ. ನೀವು ರಕ್ಷಿತ್ ಅವರು ಒಂಥರ ಬ್ರದರ್ ಸಿಸ್ಟರ್ ಇದ್ದಂಗೆ, ಅವ್ರದ್ದು ರಕ್ಷಾಬಂಧನ ಆಗಿದೆ ಏನು. ಬಟ್ ಕಾಂತಾರ ಸಿನಿಮಾನ ಅವ್ರು ಥಿಯೇಟ್ರಲ್ಲಿ ಬಂದು ನಿಮ್ಮ ಜೊತೆ ಕೂತ್ಕೊಂಡು ನೋಡಿದ್ರು. ಈ ಸಲ ಮಿಸ್ ಆದ್ರು ಅಂತ ಅನ್ನಿಸ್ತಾ ಇಲ್ವಾ ಅವರು? ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಅವ್ರನ್ನ ಪ್ರೀಮಿಯರಲ್ಲಿ. ಬಿಕಾಸ್ ಎಲ್ಲ ಸಿನಿಮಾಗಳು ಲೈಕ್ ನಾವೆಲ್ಲರೂ ಒಟ್ಟಿಗೆ ನೋಡ್ತಿದ್ವಿ. ಅಂದರೆ ಚಿಂಟುವಣ್ಣಂದೆಲ್ಲ ಸಿನಿಮಾ ಪ್ರೀಮಿಯರ್ಗೆ ನಾವೆಲ್ಲ ಹೋಗ್ತಿದ್ವಿ. ನಮ್ದೆಲ್ಲ ಸಿನಿಮಾಗಳ ಪ್ರೀಮಿಯರ್ಲಿ ಚಿಂಟುವಣ್ಣ ಇರಲೇಬೇಕು. ಸೊ ಅದೇ ಥರ ಇತ್ತು. ಇವಾಗ ಅವರು ಸ್ಕ್ರಿಪ್ಟ್ ವರ್ಕಲ್ಲಿದ್ದಾರೆ, US ಅಲ್ಲಿದ್ದಾರೆ. ಇಲ್ಲಿದ್ದಿದ್ರೆ ಖಂಡಿತ ಮಿಸ್ ಮಾಡ್ತಿರ್ಲಿಲ್ಲ. ಅಲ್ಲಿ ಕೂತ್ಕೊಂಡು ಕತೆ ಬರಿತಾ ಇದ್ದಾರೆ. ಸೊ ನಮಗೂ ಅವ್ರಿಗೆ ಈಗ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬೇಡ. ನನಗೆ ಗೊತ್ತು ಅಂದರೆ ಚಿಂಟುವಣ್ಣ ಆಗಲಿ ರಿಷಬ್ ಆಗಲಿ ಅವರು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಯಾವ ಝೋನಲ್ಲಿ ಇರ್ತಾರೆ ಅಂತ. ಫೋನ್ ಮಾಡಿದ್ರಾ? ಫೋನ್ ಮಾಡಿ ಏನಾದರೂ ಮಾತಾಡಿದ್ರಾ? ಇಲ್ಲ ನಾವು ಯಾರು ಇವಾಗ ಡಿಸ್ಟರ್ಬ್ ಮಾಡಲಿಲ್ಲ. ಅವ್ರದ್ದು ಕೆಲಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವ್ರು ವಾಪಸ್ ಬರ್ತಾರೆ. ಅವ್ರ ಸಿನಿಮಾ ನೋಡಿದಿದ್ರೆ ಇಷ್ಟೊತ್ತಿಗೆ ಕಾಲ್ ಮಾಡಿರ್ತಿದ್ರು. ಅವ್ರಿಗೆ US ಅಲ್ಲಿ ಇದಾರಲ್ಲ, ಟೈಮ್ ಸಿಕ್ಕಿರಲ್ಲ, ಕೆಲಸನ ಮಾಡ್ತಾ ಇದ್ದಾರೆ. ಕಾಸ್ಟ್ಯೂಮ್ ಡಿಸೈನಿಂಗ್ ಬಗ್ಗೆ ಮಾತಾಡೋಣ, ಯಾಕಂದ್ರೆ ನಿಮ್ಮ ವರ್ಕ್ ಬಗ್ಗೆ ನಾವು ಮಾತಾಡ್ಲೇಬೇಕು ಇವತ್ತು. ಮಾತಾಡಿಲ್ಲ ಅದಕ್ಕೆ ಅವರು ಯೋಚನೆ ಕರ್ಸ್ಕೊಂಡು ಎಲ್ಲ ರಿಷಬ್ ಬಗ್ಗೆ. ಹೌದು, ನಾನು ಹೇಳ್ತಾ ಇದ್ದೆ, ಕರೆದು ಎಲ್ಲರೂ ರಿಷಬ್ ಬಗ್ಗೆ ಕೇಳ್ತಿದ್ದಾರೆ, ಯಾವಾಗ ಲವ್ ಮಾಡಿದ್ರೆ, ಹೇಗ್ ಮದ್ವೆ ಆದ್ರೆ ರಿಷಬ್ ಏನು ಅಂತ ಅನ್ಕೊಂಡು ನಾನು ಎಷ್ಟು ಕೆಲಸ ಮಾಡಿದೀನಿ, ನನ್ನ ಬಗ್ಗೆ ಏನು ಹೇಳ್ತಿಲ್ವಲ್ಲ ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಕಾಂತಾರ ಚಾಪ್ಟರ್ 1 ಮಾಡ್ಬೇಕಾದ್ರೆ ರಿಷಬ್ಬೇ ಸ್ಟೇಜ್ ಮೇಲೆ ಹೇಳಿದ್ರು ಸಾಕಷ್ಟು ಹರಕೆಗಳನ್ನ ಹೊತ್ತಿದ್ದಾರೆ ಅಂತ. ಸೊ ಎಷ್ಟು ಹರಕೆ ಹೊತ್ತಿದ್ದೀರಾ ನೀವು? ನಾನು ಮೊನ್ನೆ ರಿಷಬ್ ಹತ್ರ ಕೇಳಿದ್ರೆ, ಪ್ರಗತಿ ಹತ್ರ ಕೇಳಿ ನಂಗೆ ಗೊತ್ತಿಲ್ಲ, ನಾನು ಅವ್ರ ಜೊತೆ ಹೋಗ್ತಿರೋದಷ್ಟೇ ಅಂತಂದ್ರು. ರಾಶಿ ಉಂಟು, ಒಂದು ರಾಶಿ ಅಂದ್ರೆ ಲಿಸ್ಟ್ ಮಾಡ್ಬೇಕಾದಿನ್ನು. ಬಿಗಿನಿಂಗ್ ಇಂದ ಏನೇನು 3 ವರ್ಷದಲ್ಲಿ ಎಷ್ಟು ಹರಕೆ ಆಯ್ತು? ನಾನು ಮಧ್ಯದಲ್ಲಿ ಅಂದರೆ ಟೈಮ್ ಇದ್ದಾಗೆಲ್ಲ ಟೆಂಪಲ್ಗೆ ಹೋಗ್ತೀವಿ. ಬರೀ ಅಂದರೆ ಹರಿಕೆ ಅಂತ ಅಲ್ಲ, ನನಗೆ ರಿಷಬ್ ಟೆಂಪಲ್ ಹೋಗ್ಲಿಕ್ಕೆ ಖುಷಿ ಆಗ್ತದೆ. ಅದೊಂದು ಪ್ಲೇಸಲ್ಲಿ ನಮಗೊಂದು ತುಂಬ ಪೀಸ್ ಫೀಲ್ ಆಗುತ್ತೆ. ಸೊ ಇಬ್ರು ಒಟ್ಟಿಗೆ ಟೆಂಪಲ್ಗೆ ಹೋಗ್ತೀವಿ. ಹರಕೆ ನಾನು ಈಗ ಕೂತು ಅದೇ ಇನ್ನು ಸುಹಾಸನ ಒಟ್ಟಿಗೆ ಕೂತ್ಕೊಂಡು ಬರೀಲಿಕ್ಕಿದೆ ಇವಾಗ. ಮತ್ತೆ ಬೇರೆ ಊರಿಂದು ಡೆಫಿನೆಟ್ಲಿ ನಿಮಗೆ ಗೊತ್ತಿರ್ತದಲ್ಲ, ಎಲ್ಲ ಕಡೆ ಶೂಟಿಂಗ್ ಲೊಕೇಶನ್ ಎಲ್ಲ ಹೋದ್ರೆ ಅಲ್ಲಿ ನಾಗ ಇರ್ತದೆ, ದೈವ ಇರ್ತದೆ, ಟೆಂಪಲ್ಗಳಿರುತ್ತೆ, ಅದಕ್ಕೆಲ್ಲ ಪೂಜೆ ಕೊಡ್ತೀವಿ. ಶೂಟಿಂಗ್ ಆದ್ಮೇಲೆ ಮತ್ತೆ ಕೊಡ್ತೀವಿ. ಸೊ ಈಗ ಮತ್ತೆ ವಾಪಸ್ ಮರಿಲಿಕ್ಕಿಲ್ಲ ಅಲ್ಲ, ಹೋಗಿ ಅಲ್ಲಿ ಪೂಜೆ ಮಾಡ್ಬೇಕು. ಸೊ ಆ್ಯಡ್ ಆಗ್ತಾ ಬಂತು ಲಿಸ್ಟಲ್ಲಿ. ಸ್ವಲ್ಪ ಆಗಿದೆ, ಇನ್ನೂ ತುಂಬ ಇದೆ. ನಿಧಾನದಲ್ಲಿ ಒಂದೊಂದೇ ಮಾಡ್ಬೇಕು ಇವಾಗ.
ಈಗ ಇನ್ನೊಂದು ಮಾತು ಕೇಳಲೇಬೇಕು, ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ದೈವ ಹತ್ರ ಒಂದು ಅಪ್ಪಣೆ ಕೇಳ್ತೀರಾ. ಅದರಂತೆ ಕಾಂತಾರ ಶುರು ಆಗುವ ಮುಂಚೆನೆ ಅಪ್ಪಣೆ ಕೇಳಿದ್ರೆ, ಅದಾದ ನಂತರ ಒಂದ್ಸಲ ಹೋದಾಗ ದೈವನರ್ತನ ಆಗ್ಬೇಕಾದ್ರೆ ನೀವು ಕೇಳಿದ್ರೆ ಅದು ನಮ್ಮೊಂದು ನಂಬಿಕೆ ಕೂಡ. ಆ ಟೈಮಲ್ಲಿ ಒಂದು ಮಾತು ದೈವ ಹೇಳುತ್ತೆ, ನಿಮ್ಮ ಸುತ್ತಮುತ್ತಲಿರುವವರೇ ನಿಮ್ಮ ಸಂಸಾರನ ಹಾಳು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಸೊ ಇದನ್ನ ಕೇಳಿದಾಗ ಏನ್ ಅನ್ಸ್ತು ನಿಮಗೆ? ಸೊ ಅದಕ್ಕೆ ಪರಿಹಾರ ಕಂಡ್ಕೊಂಡಿದ್ದೀರಾ ಅಂತ? ಏನೂ ಅನಿಸಿಲ್ಲ, ಯಾಕಂದರೆ ನಾವು ಆ ದೈವ ದೇವರುಗಳನ್ನ ಚಿಕ್ಕವರಿದ್ದಾಗಿಂದನೂ ದೈವ ದೇವರುಗಳ ಮೇಲೆ ನಂಬಿಕೆ ಇಟ್ಕೊಂಡೇ ಬದುಕಿರೋದು. ಸೊ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಬೇಕಾದ್ರೂ ಕೇಳ್ತೀವಿ, ಮುಗ್ದಾದ್ಮೇಲೂ ಆ ಗ್ರ್ಯಾಟಿಟ್ಯೂಡಿಂದ ಒಂದು ಪೂಜೆಗಳನ್ನು ಮಾಡಿಸೋದಾಗಿರ್ಬೋದು, ಎಲ್ಲ ಒಳ್ಳೆ ಕೆಲಸಗಳಲ್ಲಿ. ಸೊ ಯಾವತ್ತೂ ಅದನ್ನು ನಮ್ಮ ಹಿಂದೆ ಕಾಯೋ ಒಂದು ಶಕ್ತಿ ಇದೆ ಅನ್ನೋ ಒಂದು ಧೈರ್ಯದಲ್ಲೇ ಬದುಕೋದಲ್ವ. ಸೊ ಆ ದೈವದ ಮಾತಲ್ಲೇ ಅದು ಕಂಟಿನ್ಯೂ ಆಗಿದೆ, ನಾನಿದ್ದೀನಿ ನಿಮ್ಮ ಬೆನ್ನ ಹಿಂದೆ, ನಾನು ಕಾಯ್ತೀನಿ ಅಂತ. ಅದೇ ಆ ಭಯ. ಸೊ ಅದಿರೋದ್ರಿಂದ ಏನು ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ನಿಮ್ಮ ವಿಷಯಕ್ಕೆ ಬರೋಣ. ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಇದರಲ್ಲಿ ನೀವು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಬಂದಿರೋದು. ಇವಾಗ ಎಷ್ಟು ಪರ್ಫೆಕ್ಟ್ ಆಗಿದ್ದೀರಾ ಅಂತ ನಮ್ಗೆ ಗೊತ್ತಾಗುತ್ತೆ, ಕಾಂತಾರವನ್ನು ನೋಡಿದೀವಿ. ಬಸ್ ಪರ್ಫೆಕ್ಟ್ ಎಷ್ಟು ಆಗಿದ್ದೀರಾ ನಿಮ್ಮ ಡಿಸೈನಿಂಗ್ ಅಲ್ಲಿ? ತುಂಬ ಅಂತ ಅನ್ಸುತ್ತೆ. ಅಂದರೆ ಏನು ಕೋರ್ಸ್ ಮಾಡಿ ಏನು ಕಲ್ತ್ಕೊಂಡು ಬಂದರೂ ಸಿನಿಮಾಲ್ಲಿ ನೀವು ಕೆಲಸ ಮಾಡಿ ಮಾಡಿ ಕಲಿಯೋದಿದೆಯಲ್ಲ, ನಿಮಗೆ ಸಿಗೋ ವರ್ಕರ್ಸ್ ಆಗಲಿ, ಕಾಂಟ್ಯಾಕ್ಟ್ಸ್ಗಳಾಗಲಿ, ಇಲ್ಲ ಆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ, ಅದು ಆಮೇಲೆ ನಾನು ತುಂಬ ಗ್ರೌಂಡ್ ಲೆವೆಲಿಂದ ಮಾಡ್ಕೊಂಡು ಬಂದಿರೋದ್ರಿಂದ, ಮುಂಚೆಯಿಂದನೂ ಕೆಲಸ ಮಾಡಿಸಿದ್ಗಿಂತ ನಾನು ಮಾಡಿ ಅಭ್ಯಾಸ ಇರೋದ್ರಿಂದ, ಇವಾಗ ನಾನೇ ಮಾರ್ಕೆಟ್ಗಳಿಗೆ ಹೋಗಿ ನಾನೇ ವೆಂಡರ್ಸ್ನ ಮೀಟ್ ಮಾಡಿ ನನಗೆ ಎಲ್ಲ ಫ್ಯಾಬ್ರಿಕ್ ನಾನೇ ಫೀಲ್ ಮಾಡಬೇಕು. ಏನು ತೊಗೊಂಡು ಬಂದ್ರೂ ನನಗೆ ಈ ಕೆಲಸ ಮಾಡ್ಸೋದನ್ನ ಕಲ್ತಿದ್ದು ಮೋಸ್ಟ್ಲಿ ನಾನು ಈ ಕಾಂತಾರ ಈ ಚಾಪ್ಟರಿಂದಾನೆ. ಅದಕ್ಕೆ ಮುಂಚೆ ಕೆಲಸ ಮಾಡಿನೇ ಗೊತ್ತು, ನಾನೇ ಹೋಗಬೇಕು, ನಾನೇ ಚೂಸ್ ಮಾಡಿ ತರಬೇಕು. ಹಾಗೆ ಈ ಸಲ ಏನಾಯಿತು ಅಂದರೆ, ನಾನು ಎಲ್ಲ ಕಡೆ ಒಂದು ವಿಸಿಟ್ ಮಾಡಿ, ಅಕ್ರಾಸ್ ಇಂಡಿಯಾ ಪ್ಲೇಸಸ್ ವಿಸಿಟ್ ಮಾಡಿ ನನಗೇನೇನು ಬೇಕು ಎಲ್ಲ ನೋಡಿ ಬಂದೆ. ಬಟ್ ಕುಂದಾಪುರಕ್ಕೆಲ್ಲದು, ಬ್ಯಾಂಗ್ಳೂರ್ ಇಟ್ ಈಸ್ ಈಸಿಯರ್, ಏನು ಬೇಕಾದರೂ ತರಿಸ್ಕೊಳ್ಬೋದು. ಕುಂದಾಪುರದಕ್ಕೆ ತರ್ಸೋದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಏನು ಬೇಕಾದರೂ ಕುಂದಾಪುರ ಅಲ್ಲಿ ಸಿಗಲ್ಲ. ಸೊ ಎಲ್ಲದು ಬ್ಯಾಂಗ್ಳೂರಿಂದ, ಚೆನ್ನೈಯಿಂದ, ಬಾಂಬೆಯಿಂದ ಎಲ್ಲ ಬರಬೇಕಾಗಿತ್ತು. ಅದೊಂದು ಸ್ವಲ್ಪ ಟಾಸ್ಕ್ ಇತ್ತು. ಅದು ಬಿಟ್ಟರೆ ನಮಗೆ ಪ್ರೊಡಕ್ಷನ್ ಹೌಸಿಂದ ತುಂಬ ಒಂದು ದೊಡ್ಡ ಗೋಡೌನ್ ಮಾಡಿಕೊಟ್ಟಿದ್ರು ಕುಂದಾಪುರ. ಅಲ್ಲೇ ಒಂದು ಪ್ರೊಡಕ್ಷನ್ ಬೇಸ್, ಅಲ್ಲಿನ ನಮ್ಮದು ಸ್ಟೋರೇಜ್ ಯೂನಿಟ್, ಸ್ಟಿಚಿಂಗ್ ಯೂನಿಟ್, ಎವ್ರಿಥಿಂಗ್. ನಾವು ಏನು ಕಾಂತಾರದಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಹ್ಯಾಂಡ್ ಕ್ರಾಫ್ಟೆಡ್, ಎಲ್ಲದೂ ಮಾಡಿರೋದು. ಜ್ಯುವೆಲ್ರಿ ಟು ಫುಟ್ವೇರ್, ಆರ್ಮರ್ಸ್, ಕ್ರೌನ್, ಜ್ಯುವೆಲ್ರಿ, ಅದೇ ಕೆಲಸನೇ ಮಾಡಿದ್ದಲ್ವ. ಟೂ ಇಯರ್ಸ್ ನಾನು ಶಿಫ್ಟ್ ಆದಾಗಿಂದ ಒಂದು ಸ್ವಲ್ಪ ಟೈಮ್ ಇಲ್ಲಿ ರಿಸರ್ಚ್ ವರ್ಕ್ ಮಾಡ್ತಿದ್ವಿ. ಅದಾದಮೇಲೆ ಅಲ್ಲಿ ಶಿಫ್ಟ್ ಆಗಿ ನಮ್ಮದು ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಒಂದಿಷ್ಟು ಲುಕ್ ಟೆಸ್ಟ್ಗಳಾಗ್ತಾಯಿತ್ತು, ಅಪ್ರೂವಲ್ ಸಿಗ್ತಾಯಿತ್ತು. ಎವ್ರಿ ಲುಕ್ ಮೇಲೆ ವರ್ಕ್ ಮಾಡ್ತಿದ್ವಿ, ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತಿದ್ವಿ, ಲುಕ್ಗಳು ಕ್ರಿಯೇಟ್ ಮಾಡ್ತಿದ್ವಿ, ಅಪ್ರೂವಲ್ಸ್ ತೊಗೊಂಡು ಇನ್ನೊಂದಿಷ್ಟು ರಿಫೈನ್ ಮಾಡ್ತಿದ್ವಿ. ಸೊ ಇದು ಈ ಎಕ್ಸ್ಪೀರಿಯನ್ಸ್ ಒಂದು ಯೂನಿವರ್ಸಿಟಿ ಥರ ಈ ಸಿನಿಮಾ ಅಲ್ಲಿ ಕಲ್ತಿರೋದು. ಅಂದರೆ ಈ ಥರದ್ದು ಒಂದು ಮಟೀರಿಯಲಿಂದ ವರ್ಕ್ ಮಾಡಿಲ್ಲ ಥರ ಇಲ್ಲ, ಎಲ್ಲದ್ರ ಜೊತೆಗೂ ಕೆಲಸ ಮಾಡಿದ್ದೀವಿ. ಅದೊಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಟೀಮ್ಗಳು, ಬೇರೆ ಬೇರೆ ಕಡೆಯಿಂದ ಬಂದಿರೋ ಟೀಮ್ಗಳು. ಅದೇ ನಾನು ರಿಷಬ್ಗೆ ಹೇಳ್ತಿದ್ದೆ, ಇಲ್ಲೇ ಒಂದು ಪ್ಯಾನ್ ಇಂಡಿಯಾ ಥರ ಕಾಣಿಸ್ತಿದೆ ಅಂತ. ಅಂದರೆ ಚೆನ್ನೈಯಿಂದ ಇದ್ದರು, ಹೈದ್ರಾಬಾದಿಂದ ಇದ್ದರು, ಮುಂಬೈಯಿಂದ ಇದ್ದರು. ಸೊ ಆ ಥರ. ಸೊ ಡಿಫ್ರೆಂಟ್ ಟೀಮ್ನ ಹ್ಯಾಂಡಲ್ ಮಾಡಿರೋದಾಗಿರಲಿ. ಆಮೇಲೆ ಪೀಪಲ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಟಾಸ್ಕ್ ಇದೆ, ಅದು ಇವಾಗ ರಿಯಲೈಸ್ ಆಯಿತು ನನಗೆ. ಅಂದರೆ ಸೆಟ್ಟಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ನ ಹ್ಯಾಂಡಲ್ ಮಾಡೋದು, ಕಾಸ್ಟ್ಯೂಮ್ ಹಾಕಿ, ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋ ಟೀಮ್ಗಳನ್ನ ಹ್ಯಾಂಡಲ್ ಮಾಡೋದು. ಎವ್ರಿ ಡೇ ಆ ಶೂಟಿಂಗ್ಗೆ ಅವ್ರು ಏನು ಫ್ರೇಮ್ ಸೆಟ್ ಮಾಡ್ತಾರೆ, 6:30 7 o'clock ಫಸ್ಟ್ ಶಾಟ್ಗೆ ಎಲ್ಲರನ್ನ ರೆಡಿ ಮಾಡಿ ಕಳಿಸೋದು, ಅದು ಲೈವ್ ಲೊಕೇಶನ್ಗಳಲ್ಲಿ. ಅದು ತುಂಬ ದೊಡ್ಡ ಟಾಸ್ಕ್ ಇತ್ತು, ತುಂಬ ಕಲ್ತಿದ್ದೆ. ಈಗ ನೀವು ಯೂಸ್ ಮಾಡಿರೋ ಕಾಸ್ಟ್ಯೂಮ್ಸ್ ಆಗಿರೋ ಜ್ಯುವೆಲ್ರಿ ಏನು ಮಾಡಿದ್ರಿ? ಇವಾಗ ಕಾಂತಾರ ಮುಗ್ದೋಯ್ತು, ಸಿನಿಮಾ ಎಲ್ಲ ಆಯಿತು, ಆ ಜ್ಯುವೆಲ್ರಿ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಎಲ್ಲಿ ಹೋಯ್ತು? ಇದೆಯಾ? ಇದೆ. ಅದೇನು ಮಾಡಬೇಕು ಅಂದ್ಕೊಂಡಿದ್ರಿ? ಸದ್ಯ ಏನೂ ಪ್ಲ್ಯಾನ್ ಮಾಡಿಲ್ಲ, ಯಾಕಂದರೆ ಶೂಟಿಂಗ್ ಮುಗಿಸಿ ಈಚೆ ಬರಬೇಕಾದ್ರೆ ಪ್ರಮೋಷನ್ ಇದೆಲ್ಲ ಕೆಲಸಗಳು ಸ್ಟಾರ್ಟ್ ಆಯ್ತಲ್ಲ. ನಾವು ಹ್ಯಾವ್ ಟು ಥಿಂಕ್. ಒಂದು ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಅದ್ರ ಮೇಲೆ ನೋಡಬೇಕು ಇನ್ನು. ಅಂದರೆ ಪ್ಲ್ಯಾನ್ ಇದೆ ಅದನ್ನು, ಅಥವಾ ಸೇಲ್ ಮಾಡಿ? ಇಲ್ಲ ಹಾಗೆಲ್ಲ ಏನೂ ಮಾಡಲ್ಲ, ಪ್ರಿಸರ್ವ್ ಮಾಡ್ತೀವಿ. ಬಟ್ ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಬೇಕು, ಎಲ್ಲ ಇಟ್ಟಿದ್ದೀವಿ ಹಾಗೇನೆ. ಓಕೆ. ಮತ್ತೆ ಒಂದಿಷ್ಟು ಶೂಟಿಂಗ್ ಪ್ರೋಸೆಸ್ಸಲ್ಲಿ ನಿಮಗೆ ಅಂದರೆ ತುಂಬ ಇವಾಗ ಏನಾದರೂ ಸ್ಟುಡಿಯೋ ಥರ ಅಲ್ಲಿ ನೀಟಾಗಿ ತಂದು ಹ್ಯಾಂಡಲ್ ಮಾಡೋ ಥರ ಇದ್ದರೆ ಓಕೆ. ನಮ್ಮದೆಲ್ಲ ಲೊಕೇಶನ್ಸು ಆ ಮಳೆ ತುಂಬ ಲಾಸ್ಟ್ ಶೂಟ್ ಮಾಡಬೇಕಾದ್ರೆ ನಾವು ಪೋರ್ಟಲ್ಲಿ ಹೆವಿ ರೈನ್ ಇತ್ತು, ಅದೆಲ್ಲ ಸರ್ವೈವ್ ಆಗಿ ಬಂದಿದೆ ಇವಾಗ ನಮ್ಮದು ಕಾಸ್ಟ್ಯೂಮ್ಸು. ಇವಾಗ ಹೋಗ್ಬಿಟ್ಟು ರೀಚೆಕ್ ಮಾಡಬೇಕು. ಸೊ ನೀವು ಹೆಂಗೆ ಮಾಡಿದೆ ಕಾಸ್ಟ್ಯೂಮ್ಸ್ಗಳನ್ನು? ಯಾವ ಥರ ಐಡಿಯಾ? ಈಗ ಕನಕಾವತಿ ಯೂಸ್ ಮಾಡಿರೋ ಬಟ್ಟೆಗಳಾಗಿರ್ಬೋದು, ಅಥವಾ ರಾಜರು ಹಾಕಿರೋದಂಥ ಇದನ್ನಾಗಿರ್ಬೋದು, ಹೆಂಗೆ ರಿಸರ್ಚ್ ಮಾಡಿದ್ರಿ ನೀವು? ಅಂದರೆ ಈ ಸಿನಿಮಾ ಇಟ್ಸ್ ಅಬೌಟ್ ನಮ್ಮದು ಒಂದು ಮಣ್ಣಿನ ಕತೆ. ಆ್ಯಂಡ್ ಪ್ರತಿ ಕ್ಯಾರೆಕ್ಟರ್ನು ರಿಷಬ್ ಒಂದು ಬರೆದಿರೋ ರೀತಿ ಆಗಿರ್ಬೋದು, ಕ್ಯಾರೆಕ್ಟರ್ ಗ್ರಾಫ್, ರಿಷಬ್ ತಲೆಯಲ್ಲಿ ಏನಿದೆ, ಅವ್ರಿಗೇನು ವಿಷನ್ ಇದೆ, ಅವ್ರ ಕ್ಯಾರೆಕ್ಟರ್ನ ಹೇಗೆ ತೋರಿಸೋದಕ್ಕೆ ಇಷ್ಟಪಡ್ತಿದ್ದಾರೆ ಅವರು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಏನಂದರೆ ಲೈಕ್ ಒಂದು ಎವ್ರಿ ಕ್ಯಾರೆಕ್ಟರ್ಗೆ ಒಂದು ಸೋಲ್ ಆಫ್ ದ ಸ್ಟೋರಿ ಇದೆಯಲ್ಲ ನಮ್ಮದು ಸಾಯಿಲ್ದು, ಅದನ್ನು ನೀವು ಆ ಕಾಸ್ಟ್ಯೂಮ್ಸಲ್ಲಿ
ತರಬೇಕು. ಇಟ್ ಶುಡ್ ಬಿ ಲೈಕ್ ರೂಟೆಡ್. ಅದೊಂದು ನನ್ನ ಫಸ್ಟಿಂದ ತಲೆಯಲ್ಲಿತ್ತು. ವಿ ಹ್ಯಾವ್ ಟು ಲೈಕ್ ಅದೊಂದು ರೂಟೆಡ್ ರಾ ಡಿವೈನ್ ಎಲಿಮೆಂಟ್ ಶುಡ್ ಬಿ ದೇರ್ ಅಂತ ಇನ್ ಆಲ್ ದ ಕಾಸ್ಟ್ಯೂಮ್ಸ್ ಏನು ಮಾಡ್ತಿದ್ದೀವಿ ಅದರಲ್ಲಿ. ಬಟ್ ರಿಸರ್ಚ್ ಅಂತ ನಿಮಗೆ ತುಂಬ ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ ಸೆಟ್ ಆಗಿರೋದ್ರಿಂದ ರಿಸರ್ಚ್ ಮಾಡಬೇಕಾದ್ರೆ ನಿಮ್ಗೇನು ತುಂಬ ರೆಫರೆನ್ಸ್ಗಳೆಲ್ಲ ಏನೂ ಸಿಗಲ್ಲ. ಇಲ್ಲಿ ನೋಡಿ ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಈ ಥರದ್ದೆಲ್ಲ ಏನೂ ಇರಲ್ಲ. ಸೊ ನಾವೇ ನಮ್ಮದೇ ಒಂದು ರೆಫರೆನ್ಸ್ ಸೆಟ್ ಮಾಡ್ಕೊಂಡು ಹೋದ್ವಿ. ಈ ಟೆಂಪಲಲ್ಲಿ ಏನು ಸ್ಕಲ್ಪ್ಚರ್ಸ್ ಇರುತ್ತೆ, ಈ ಶಿಲ್ಪಕಲೆಗಳು, ಅದರಲ್ಲಿರೋ ಎಲ್ಲ ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳನ್ನು, ಬಟ್ ಎಲ್ಲದರಲ್ಲೂ ನಾವು ನಮ್ಮದು ಏನದೊಂದು ಡಿವೈನ್ ಎಲಿಮೆಂಟ್ ಆಗಲಿ ಇಲ್ಲ ಒಂದು ತುಂಬ ರೂಟೆಡ್ ಸ್ಟೋರಿನ ಹೇಳ್ತಿದ್ದರಿಂದ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದೇ ಥರದ್ದೆಲ್ಲ ನಮ್ಮದು ಕ್ರಿಯೇಟಿವ್ ಪ್ರೋಸೆಸ್ ಇದ್ದಿದ್ದು. ಮತ್ತು ಅರವಿಂದ್ ಅವರು, ಐ ಶುಡ್ ಬಿ ಲೈಕ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ಅವ್ರು ಇಡೋ ಫ್ರೇಮ್, ಅಂದರೆ ಅದೇ ಇನ್ಸ್ಪೈರ್ ಮಾಡ್ತಿತ್ತು ಇನ್ನೂ ಹೆಚ್ಚೆಚ್ಚು ವರ್ಕ್ ಮಾಡೋದಕ್ಕೆ. ಮತ್ತು ಎಲ್ಲರೂ ತುಂಬ ಕೋಆರ್ಡಿನೇಷನಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ತುಂಬ ರಿಸರ್ಚ್ಗಳು ನಡೆದಿತ್ತು ನಮ್ಮ ಟೀಮಿಂದ. ಜೊತೆಗೆ ಬೆಂಗ್ಲೋನ್ ಅಂತ ನಮ್ಮದು ಆರ್ಟ್ ಡೈರೆಕ್ಟರ್ ಇದ್ದಾರೆ ಅವ್ರ ಕಡೆಯಿಂದ. ಸೊ ಅದೆಲ್ಲದು ಲೈಕ್ ನಾನು, ಅರವಿಂದ್ ಅವರು ಹಾಗೂ ನಮ್ಮದು ಪ್ರೊಡಕ್ಷನ್ ಡಿಸೈನರ್ ಬೆಂಗ್ಲಾನ್, ಧರಣಿ ಎಲ್ಲರೂ ಸೇರಿಕೊಂಡು ಪ್ರತಿ ಡಿಸ್ಕಷನಲ್ಲಿ ಕೂತ್ಕೊಳ್ತಿದ್ವಿ. ಎಲ್ಲ ಲುಕ್ ಬಗ್ಗೆ ಒಂದು ನೀವು ನೋಡಿದ್ರೆ ಎವ್ರಿ ಲುಕ್ ಒಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಇಟ್ಸ್ ಟೇಕನ್ ಕೇರ್, ಯಾವುದು ಏನು ಇಗ್ನೋರ್ ಮಾಡಿಲ್ಲ. ಆ್ಯಂಡ್ ಕೆಲವೊಂದೆಲ್ಲ ಇವತ್ತಿಗೆ ಅನ್ಸುತ್ತೆ ಎಲ್ಲೋ ಏನೂ ಕಾಣಿಸ್ತಾನೂ ಇರಲ್ಲ. ಬಟ್ ನಮ್ಮ ಟೀಮ್ ರಿಷಬ್ ಆಗಿರ್ಬೋದು, ಅರವಿಂದ್ ಆಗಿರ್ಬೋದು, ಎಲ್ಲರೂ ಪರ್ಫೆಕ್ಷನಿಸ್ಟ್, ಏನು ಕಾಂಪ್ರಮೈಸೇ ಇಲ್ಲ. ಸೊ ಆ ಥರ ಟೀಮ್ ಜೊತೆ ಕೆಲಸ ಮಾಡ್ತಾ ನಮಗೂ ಇನ್ನೂ ಜಾಸ್ತಿ ಮೋಟಿವೇಟ್ ಆಗುತ್ತೆ ಬೆಸ್ಟ್ ಕೊಡಲಿಕ್ಕೆ. ಈಗ ರಿಷಬ್ ಅವರು ಅವರ ಡೈರೆಕ್ಷನ್ಗೆ ಮತ್ತು ಆಕ್ಟಿಂಗಿಗೆ ರೆಮ್ಯುನರೇಷನ್ ತಗೊಂಡಿರ್ತಾರೆ. ನೀವೆಷ್ಟು ತಗೊಂಡಿದ್ದೀರಾ ಕಾಸ್ಟ್ಯೂಮ್? ಇದು ಕಾನ್ಫಿಡೆನ್ಷಿಯಲ್, ಬಟ್ ಖಂಡಿತ ತಗೊಂಡಿದ್ದೀನಿ. ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಪ್ರಗತಿ ಅವ್ರು ಫ್ರೀಯಾಗಿ ಕೆಲಸ ಮಾಡಿದ್ವಿ ಅಂತ. ಖಂಡಿತ ಇಲ್ಲ, ನನಗೆ ಹೊಂಬಾಳೆಯಿಂದ ತುಂಬಾ ಒಳ್ಳೆ ಪೇಮೆಂಟ್ ಮಾಡಿದ್ದಾರೆ. ಸೊ ಈ ಥರದ್ದು ಏನ್ ಮಾಡಿದ್ರಿ ಸಿಕ್ಕ ರೆಮ್ಯುನರೇಷನ್ ಅಲ್ಲಿ? ಅಲ್ಲ ಅಂದರೆ ಸ್ಯಾಟಿಸ್ಫೈಡ್ ನಾನು ಈ ಜರ್ನಿಗೆ. ಅಂದರೆ ಇದು ಒಂದು ಅದೇ ನಾನು ಹೇಳ್ತಿದ್ನಲ್ಲ, ಈ ಒಂದು ಯೂನಿವರ್ಸಿಟಿ ಥರ ಈ ಸಿನಿಮಾಲ್ಲಿ ಕಲ್ತಿರೋದು ಈ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ, ಆ ಥರದ್ದು ಒಂದು ಜರ್ನಿ. ಆ್ಯಂಡ್ ಇಟ್ ಮೇಡ್ ಮೀ ರಿಯಲಿ ಸ್ಟ್ರಾಂಗರ್. ಅಂದರೆ ವರ್ಕ್ ವೈಸ್ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಸ್ಪಿರಿಚುವಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಇನ್ ಆಲ್ ದ ಆ್ಯಂಗಲ್. ಬಿಕಾಸ್ ಎವ್ರಿ ಡೇ ಸುಮ್ಮನೆ ಇವಾಗ ವಾಕ್ ಮಾಡಬೇಕಾದ್ರೆ 10,000 ಸ್ಟೆಪ್ಸ್ ಮಾಡಲಿಕ್ಕೆ ಎಷ್ಟು ಯೋಚನೆ ಮಾಡ್ತೀವಿ, ಇನ್ನು ನೋಡ್ತಾ ಇರ್ತೀವಿ 7 ಆಯಿತು 8 ಆಯಿತು. ಬಟ್ ಸೆಟ್ಟಲ್ಲಿ ಈಸಿಲಿ ಲೈಕ್ 20, 22, 25 ಎಲ್ಲ ಹೋಗ್ತಿತ್ತು ಸ್ಟೆಪ್ಸ್ ಕೌಂಟ್. ಅಷ್ಟು ಓಡಾಡ್ತಾ ಇರ್ತಿದ್ವಿ, ಗೊತ್ತಾಗ್ತಿರ್ಲಿಲ್ಲ ಅದು ಕೆಲಸ ಮಾಡಬೇಕಾದ್ರೆ. ಆ್ಯಂಡ್ ಎವ್ರಿ ಡೇ ನಾನು ಶೂಟ್ಗೆ ಹೋಗ್ತಿದ್ದೆ ಅಲ್ವಾ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್, ಈ ಥರದ್ದೆಲ್ಲ ಸಿನಿಮಾ ಲೈಫ್ ಟೈಮಿಗೆ ಒಂದ್ಸಲ ಸಿಗತ್ತೆ ಅನ್ಸುತ್ತೆ. ಸೊ ಆ ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಏನ್ ಮಾಡಿದ್ರಿ? ಸಿಕ್ತಾರೆ ನಿಮಗೆ ಆಫ್ ದ ಕ್ಯಾಮ್ರಾ ಹೇಳ್ತೀನಿ. ಸೊ ಇನ್ನೊಂದು ವಿಚಾರ, ಈಗ ನಿಮ್ದೇ ನೀವು ರಿಷಬ್ ಬರ್ಡೇ ಹೊತ್ತು ನಿಮ್ಮ ಟ್ರಸ್ಟ್ ಬಗ್ಗೆ ಹೇಳಿದ್ರೆ, ಸಿಕ್ಕ ಅಲ್ಲಿ ದುಡ್ಡುಗಳನ್ನ ಯಾವ ತರ ನೀವು ಅಂದ್ರೆ ಸ್ಕೂಲ್ಗೆ ಪೇಂಟ್ ಹೊಡ್ಸೋದಾಗಿರ್ಬೋದು ಅದೆಲ್ಲ ಮಾಡಿಸಿದ್ರಿ ಅಂತ. ಸೊ ಸ್ಕೂಲ್ ಅಡಾಪ್ಟ್ ಮಾಡಿದ್ವಿ ಅಂತ. ಸೊ ಈಗ ಹೆಂಗ್ ನಡೀತಿದೆ ಆ ಕೆಲಸಗಳು? ಚೆನ್ನಾಗಿ ನಡೀತಾ ಇದೆ. ನಾವು ಅಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಅಲ್ಲಿ ಏನಾಗ್ತಿದೆ ಅಂತ ರೆಗ್ಯುಲರ್ ಆಗಿ ಚೆಕ್ ಮಾಡಿ ಏನು ಬೇಕು ಏನು ಬೇಡ ನೋಡ್ಕೊಂಡು ಮಾಡೋದಕ್ಕೆ ಈಸಿ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಮಕ್ಕಳನ್ನ ಕೂಡ ನೀವು ಕುಂದಾಪುರಕ್ಕೆ ಶಿಫ್ಟ್ ಮಾಡಿ ಅಲ್ಲೇ ಸ್ಕೂಲಿಗೆ ಎಲ್ಲ ಸೇರಿಸಿದ್ರಂತೆ, ಸ್ಕೂಲಿಗೆ ಹೋಗ್ತಾ ಇದ್ರು. ಸೊ ಅಲ್ಲಿ ಎಜುಕೇಶನ್ಗೆ ಹಾಕ್ಬೇಕು ಅಂತ ಯಾಕೆ ಅನ್ಸಿದ್ದು? ಅಂದ್ರೆ ಅಲ್ಲಿ ಎಜುಕೇಶನ್ ಬೇಕು ಅಂತ ಯಾಕೆ ಅನ್ಸಿದ್ದು? ಅಂದ್ರೆ ನೀವು ಅಲ್ಲಿ ಇರ್ತೀರಿ ಅಂತ? ಹೌದು, ನಮಗೆ ಶೂಟಿಂಗ್ ಇದ್ದಿದ್ರಿಂದ ರಿಷಬ್ ಶಿಫ್ಟ್ ಆಗಿಬಿಟ್ಟಿದ್ರು. ಅದಕ್ಕಿಂತ 1 year ಮುಂಚೆನೇ ರಿಷಬ್ ಮಂಗಳೂರಲ್ಲಿದ್ದರು. ಮಂಗಳೂರಿಂದ ಕುಂದಾಪುರಕ್ಕೆ ಶಿಫ್ಟ್ ಆದರು ಸ್ಕ್ರಿಪ್ಟ್ ವರ್ಕ್ ನಡಿಬೇಕಾದ್ರೆ. ಸೊ ನಾನು ಕೂಡ ಬೇಸಿಲಿಂದ ಶಿಫ್ಟ್ ಮಾಡಬೇಕಿತ್ತು. ಮತ್ತು ಹೇಗಂದರೆ ರಿಷಬ್ಗೆ ಹೇಗೂ ಇದು 2-3 years ಆಗ್ತದೆ, ಅವ್ರಿಗೆ ಬ್ಯಾಂಗ್ಳೂರಿಗೆ ಬರ್ಲಿಕ್ಕಾಗಲ್ಲ, ಮಕ್ಳನ್ನ ಮಿಸ್ ಮಾಡ್ಕೊಳ್ತಾರೆ. ಸೊ ನಾನು ಶಿಫ್ಟ್ ಆಗಬೇಕಿತ್ತು, ಅದರಿಂದ ಮಕ್ಳನ್ನ ಕರ್ಕೊಂಡು ಊರಿಗೆ ಶಿಫ್ಟ್ ಆದ್ವಿ. ಅಲ್ಲಿನೇ ಊರಿಗಿಂತ ಎಜುಕೇಷನ್ ಬೇಕಾ, ಬೆಸ್ಟ್ ಅಲ್ವಾ ಸೌತ್ ಕೆನರಾ ಎಜುಕೇಷನ್ ಎನಿ ಡೇ. ಸೊ ಅಲ್ಲಿನೇ ಸ್ಕೂಲಿಗೆ ಹಾಕಿದ್ವಿ ಅವ್ರನ್ನ. ಇವಾಗನೂ ಅಲ್ಲೇ ಓದ್ತಾ ಇದ್ದಾರೆ. ಇಬ್ಬರ ಜೊತೆ ಕೂತ್ಕೊಂಡೆ ನೀವು ಸಿನಿಮಾ ನೋಡಿರೋದು, ನೀವು 4 ಜನ. ಸೊ ಮಗ ಅಪ್ಪನ್ ನೋಡಿ ಏನಂದ್ರು ಅಂತ? ಅವನಿಗೆ ಆ್ಯಕ್ಷನ್ ಸೀಕ್ವೆನ್ಸ್ ಅಂದರೆ ತುಂಬ ಇಷ್ಟ. ಎಲ್ಲ ಸಿನಿಮಾದು ಲಾಸ್ಟ್ ಕಾಂತಾರದ್ದು ನೋಡ್ತಾ ಇರ್ತಾನೆ, ಚಿಂಟು ಅಣ್ಣನ ಸಿನಿಮಾದು ನೋಡ್ತಾ ಇರ್ತಾನೆ ಅವನು. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಇದು ತುಂಬ ಎಂಜಾಯ್ ಮಾಡ್ದ ಅವನು. ಫುಲ್ ಖುಷಿಯಲ್ಲಿ ನೋಡ್ತಾ ಇದ್ದ ಅವನು ನೋಡಿ ಸ್ಕ್ರೀನ್ ಮೇಲೆ. ಈಗ ಮನೇಲಿ ಅದೇ ಪಪ್ಪನ್ ಥರ ಫೈಟ್ ಮಾಡ್ತೀನಿ, ಇಲ್ಲ ಕಾಂತಾರ ಥರ ಫೈಟ್ ಮಾಡಿ ಅಂತೆಲ್ಲ ಕೇಳ್ತಿರ್ತಾನೆ ರಿಷಬ್ಗೆ. ಬೇಬಿ ಫುಲ್ಲು ನಗ್ತಾ ಇದ್ಲು. ಅವಳಿಗೆ ಅಷ್ಟೊಂದು ಗೊತ್ತಾಗಲ್ಲ ಅಲ್ಲ, ಬಟ್ ಚಾರಿಯೇಟ್ ಫೈಟ್ ಎಲ್ಲ ನೋಡಿ ಅದರಲ್ಲಿ ಸ್ವಲ್ಪ ಫನ್ನಿ ಆಗಿತ್ತಲ್ಲ, ಅದೆಲ್ಲ ನೋಡಿ ನಗ್ತಾ ಇದ್ಲು. ಮತ್ತೆ ಇನ್ನೂ ಅದಕ್ಕಿಂತ ಜಾಸ್ತಿ ಅವ್ರಿಗೆ ಗೊತ್ತಾಗಲ್ಲ ಇನ್ನು. ಕರ್ನಾಟಕ, ಹೈದರಾಬಾದು, ಮುಂಬೈ ಇದೆಲ್ಲ ಚಾಪರಲ್ಲಿ ನೀವು ಓಡಾಡಿದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಬಾಲಿವುಡ್ ಅಂದರೆ ಬಾಂಬೆಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಅಲ್ಲಿ ಯಾವ ಥರ ಫೀಲ್ ಕೊಡೋಕ್ಕೆ ಶುರುವಾಯಿತು? ನಿಮ್ಮ ಊರು, ನಿಮ್ಮ ನಾಡು, ನಿಮ್ಮ ಜನ ಅಂತ ಬಿಟ್ಟು ಹೋದ ಮೇಲೆ, ಅಂದರೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿಯ ಟ್ರೀಟ್ಮೆಂಟ್ ಹೆಂಗಿತ್ತು ಅಂತ?
ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಇಲ್ಲ ರಿಷಬ್ ಆವಾಗ ಟ್ರೇಲರ್ ಟೀಸರ್ ಎಲ್ಲ ಏನು ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ರು. ತುಂಬ ಜನ ಮೀಡಿಯಾ ಅವರಾಗಿರ್ಬೋದು, ಪ್ರೆಸ್ ಅವರಾಗಿರ್ಬೋದು, ಸೆಲೆಬ್ರಿಟೀಸ್ ಮೀಟ್ ಮಾಡೋದಕ್ಕೆ ಸಿಕ್ಕಿದ್ರು. ಈವನ್ ಆಫ್ಟರ್ ದ ಮೂವಿ ರಿಲೀಸ್ ಆದಮೇಲೆ ಕೂಡ ಎಲ್ಲರೂ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡೋದಾಗಲಿ, ಸಿಕ್ತಾಗ ಹೇಳೋದಾಗಲಿ ಖುಷಿ ಆಗ್ತಿತ್ತು. ಒಂದು ಕೆಲಸನ ಇಲ್ಲಿಂದ ರಿಷಬ್ ಒಂದು ಜರ್ನಿ ತೊಗೊಂಡು ಎಲ್ಲ ಕಡೆ ಅವರನ್ನು ರೆಕಗ್ನೈಸ್ ಮಾಡ್ತಿರೋದಾಗಲಿ, ಅವ್ರ ಕೆಲಸದ ಬಗ್ಗೆ ಮಾತಾಡ್ತಿರೋದಾಗಲಿ ಡೆಫಿನೆಟ್ಲಿ ಒಂದು ತುಂಬ ಖುಷಿ ಇರುತ್ತೆ. ರಾಕೇಶ್ ಪೂಜಾರಿ ಆಗಿರ್ಬೋದು ಅಥವಾ ಸೆಟ್ಟಲ್ ಆದಂಥ ಒಂದು ದುರ್ಘಟನೆಗಳಾದಾಗ ಬೇರೆ ಬೇರೆ ತರ ನೆಗೆಟಿವ್ ಬರಕ್ ಶುರುವಾಯ್ತು. ಬಟ್ ನೀವು ಗೊತ್ತಿಲ್ಲದಂಗೆ ನೀವು ಅವ್ರ ಮನೆಗೆ ಹೋಗಿದ್ದೀರಾ, ಒಂದಿಷ್ಟು ಕೆಲಸಗಳನ್ನ ಮಾಡಿದೀರಾ. ಅವರೆಲ್ಲ ಇಲ್ಲ ಅನ್ನುವಂಥದ್ದು ಒಂದು ಕಡೆ ನೋವು ಇದ್ದೇ ಇರುತ್ತಲ್ವ. ನಿಮಗೆ ಯಾವ ತರ ನೋವು? ಯಾಕಂದ್ರೆ ನೀವು ಅವ್ರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊತಿರ್ತೀರಾ, ಅವ್ರ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇರ್ತೀರಾ, ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ಅಂತ? ತುಂಬ ಬೇಜಾರಾಯಿತು. ಅಂದರೆ ಅವರು ಎಂಥ ಒಂದು ಟ್ಯಾಲೆಂಟ್ ಅವರು ಎಷ್ಟು ಪರ್ಫಾರ್ಮ್ ಮಾಡಬೇಕಾದ್ರೆ ನಾವೇನೇ ಎಲ್ಲರೂ ಆ್ಯಸ್ ಎ ಟೀಮ್ ಅದನ್ನು ಏನು ನೋಡ್ತಿದ್ವಲ್ಲ ಮಾನಿಟರಲ್ಲಿ ನೋಡಿನ ಅಷ್ಟು ಎಂಜಾಯ್ ಮಾಡ್ತಿದ್ವಿ. ಇವಾಗ ಸ್ಕ್ರೀನಲ್ಲಿ ಬಿಡಿ ಅದು ಬೇರೆ ಲೆವೆಲ್ ಆಗಿದೆ. ಅಲ್ಲಿ ನೋಡಬೇಕಾದ್ರೆ ಎಂಥ ಟ್ಯಾಲೆಂಟ್, ಎಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ. ಆ್ಯಂಡ್ ರಿಷಬ್ ನನ್ನ ಹತ್ರ ಹೇಳ್ತಾಯಿದ್ರು, ಅಂದರೆ ನಮ್ಮದು ಟೀಮಲ್ಲಿ ಹಾಗೆ ಅಲ್ಲ, ಒಂದು ಸಲ ಬಂದರೆ ಅವರು ಜರ್ನಿ ತೊಗೊಳ್ತಾರೆ, ಒಂದು ಸಿನಿಮಾ ಅಂತ ಅಲ್ಲ ಕಂಟಿನ್ಯೂ ಆಗ್ತಾರೆ ಅವರು ಟ್ಯಾಲೆಂಟೆಡ್ ಆಗಿದ್ರೆ. ಸೊ ರಾಕೇಶ್ ಜೊತೆಗೆ ರಿಷಬ್ಗೆ ಅದೇ ಥರ ಪ್ಲ್ಯಾನ್ ಇತ್ತು, ನೆಕ್ಸ್ಟ್ ಸಿನಿಮಾಗಳಲ್ಲೆಲ್ಲ ಅವ್ರನ್ನ ಕ್ಯಾರಿ ಮಾಡಬೇಕು. ಕೇಳ್ತಾಯಿದ್ರು ಎಲ್ಲಿ ಮಿಸ್ ಆಗಿದೆಯಾ ಇಷ್ಟು ದಿನ ಅನ್ನೋ ಥರದಲ್ಲಿ. ಸೊ ಅವರು ಕೂಡ ತುಂಬ ಒಳ್ಳೆ ಮನುಷ್ಯ. ಅಂದರೆ ನಾನು ಅಷ್ಟು ಏನು ಹೇಳ್ತಾರೆ ಪಾಸಿಟಿವ್ ಸೋಲ್, ಯಾವಾಗಲೂ ಸ್ಮೈಲ್ ಮಾಡಿಕೊಂಡು ಯಾರ ತಂಟೆಗೆ ಹೋಗಲ್ಲ, ತುಂಬ ಖುಷಿಯಾಗಿ ಗಮ್ಮತ್ತಲ್ಲಲ್ಲಿ ಜೋಕ್ ಮಾಡಿ ಎಲ್ಲರನ್ನ ನಗಿಸ್ಕೊಂಡು ಅಷ್ಟು ಅವ್ರನ್ನ ನೋಡಿದರೆ ಗೊತ್ತಾಗ್ತಿತ್ತು ಹೌ ಗುಡ್ ಹೀ ಈಸ್ ಅಂತ ಅಂದ್ಕೊಂಡು. ನನಗೆ ನಮ್ಮದು ನೆಕ್ಸ್ಟು ಕಾಸ್ಟ್ಯೂಮ್ ಎಲ್ಲ ಇನ್ನೊಂದು ಸ್ವಲ್ಪ ಕಾಸ್ಟ್ಯೂಮ್ ಎಲ್ಲ ಇತ್ತು. ಆವಾಗ ಕೇಳ್ತಾಯಿದ್ರು ಅಕ್ಕ ನನಗೆ ನೆಕ್ಸ್ಟು ಯಾವುದು ಕಾಸ್ಟ್ಯೂಮ್ ಇದೆ, ಯಾವ ಕಲರ್ ಇದೆ, ಆ ಥರ ಎಲ್ಲ ತುಂಬ ಕ್ಯೂರಿಯಸ್ ಆಗಿರ್ತಿದ್ರು. ನಾವು ಕಾಸ್ಟ್ಯೂಮ್ ಎಲ್ಲ ಹಾಕಬೇಕಾದ್ರೆ ಹೆಲ್ಪ್ ಮಾಡ್ತಾಯಿದ್ರು ಬೇರೆಯವ್ರಿಗೆ, ಅವ್ರದ್ದು ಟೀಮಲ್ಲೇ ಅವ್ರದ್ದು ಅಸಿಸ್ಟೆಂಟ್ಸ್ ಅವರೆಲ್ಲ ಇದ್ರಲ್ಲ ಅವ್ರಿಗೆಲ್ಲ. ಅಂದರೆ ಕಷ್ಟ ಆಗ್ತದೆ ಇವ್ರಿಗೆ ಗಡಿಬಿಡಿಯಲ್ಲಿ ರೆಡಿ ಮಾಡಬೇಕಾದ್ರೆ ಅಂತ ಎಲ್ಲ ಒಬ್ರಿಗೊಬ್ರಿಗೆ ತುಂಬ ಕೋಪ್ರೇಟಿವ್ ಆಗಿದ್ದರು. ತುಂಬ ಮಿಸ್ ಮಾಡ್ಕೊಂಡ್ವಿ. ಅವತ್ತು ಮನೆಗೆ ಹೋದಾಗಲೂ ತುಂಬ ಬೇಜಾರಾಯಿತು. ಕಾಂತಾರ ಫಸ್ಟ್ ಕಾಂತಾರ ಬಂದಾಗ ನೀವು ರಾಣಿ ಪಾತ್ರ, ನಿಮ್ಮ ಮಗ ಮತ್ತೆ ನೀವಿದ್ರಿ ತೊಟ್ಲ ಹಾಕೋದು. ಈಗ ಸೆಕೆಂಡ್ ಕಾಂತಾರ ಚಾಪ್ಟರ್ 1 ಬಂದಾಗ ಅವ್ರು ಫೈಟ್ ಮಾಡ್ಬೇಕಾದ್ರೆ ಎದುರ್ಕಂಡೆ ಗುರಾಯಿಸ್ತಿದ್ರಲ್ಲ, ಏನಿದು? ಅದು ರಿಷಬ್ ಅವ್ರಿಗೆ ಕೇಳಬೇಕು. ಯಾಕಂದರೆ ಸುಮ್ಮನೆ ತಮಾಷೆ ಮಾಡಿ ಅದೊಂದಿಷ್ಟು ಏನು ಸರ್ಕಾರಿಯಲ್ಲಿ ಮಾಡಿದ್ದು, ಚಾರ್ಲಿಯಲ್ಲಿ, ಆಮೇಲೆ ಇದು ಲಾಸ್ಟ್ ಕಾಂತಾರ ಎಲ್ಲ ಅದಕ್ಕೆ ತಮಾಷೆ ಮಾಡ್ತಿದ್ರು. ನಾನು ಸಿನಿಮಾದಲ್ಲಿ ಮುಖ ತೋರಿಸಿದ್ರೆ ಕಾಸ್ಟ್ಯೂಮ್ ಮಾಡಿದರೆ ನ್ಯಾಷನಲ್ ಅವಾರ್ಡ್ ಬರ್ತದೆ, ಕಮರ್ಷಿಯಲ್ ಅಂತ ಎಲ್ಲ ಸುಮ್ಮನೆ ಅವರಷ್ಟಕ್ಕೆ ಯಾವಾಗಲೂ ತಮಾಷೆ ಮಾಡ್ತಿದ್ರು. ಈ ಸಲ ಅದಕ್ಕೆ ನಿಂದು ಒನ್ ಡೇ ಇರತ್ತೆ ಅಂತ ನಾನು ಹೇಳಿದೆ. ನನಗೆ ಒಂದು ರಾಶಿ ಕೆಲಸ ಇತ್ತು. ಅದು ರಾಜಬೀದಿ ಅಂತೂ ಎಲ್ಲ ಲೈಕ್ ಇವರು ಕಿಂಗ್ಡಮ್ ಕ್ಯಾರೆಕ್ಟರ್ಸು ಜನರಲ್ಲೆಲ್ಲ ತುಂಬ ಕೆಲಸ ಇತ್ತು. ನಾನು ಈ ಗಲಾಟೆಯಲ್ಲಿ ನಾನು ಒಂದು ಕಾಸ್ಟ್ಯೂಮ್ ಹಾಕಿ ಕೂತ್ರೆ ಇದೆಲ್ಲ ಕೆಲಸ ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ, ನಾನು ಹಾಕಲ್ಲ ಅಂತಿದ್ದೆ. ಮತ್ತು ನಮ್ಮ ಅರವಿಂದ್ ಅವರು ನಮ್ಮ ಸಿಂಡಿಕೇಟ್ ಇದೆಯಲ್ಲ ಎಲ್ಲ ತಮಾಷೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಷ್ಟು CR ಮಿಸ್ ಆಗುತ್ತೆ, ಈ ಅವಾರ್ಡ್ ಮಿಸ್ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡು ಆಮೇಲೆ ನಾನು ಜಸ್ಟ್ ಹಾಫ್ ಡೇ ಅಷ್ಟೇ ಕಾಸ್ಟ್ಯೂಮ್ ಹಾಕಿ ಈಗ ಒಂದು ಲುಕ್ ಕೊಟ್ಟು ಆಚೆ ಹೋಗಿರೋ. ಅದೇ ಸ್ಟಕ್ ಆಗ್ಬಿಡ್ತಾರೆ ಅಲ್ಲಿ. ಅಂದ್ರೆ ಹೆಂಡತಿ ಬಂದ್ರೆ ಫೈಟ್ ಮಾಡಕ್ ಆಗಲ್ಲ ಅಂತ ನೋಡಿ. ಅಂದ್ರೆ ಫಸ್ಟ್ ಅಲ್ಲೂ ಬಂದ್ರೆ ಸೆಕೆಂಡ್ ಅಲ್ಲೂ ಬಂದ್ರೆ ಈಗ ಅಂದ್ರೆ ಕಾಂತಾರ ಮತ್ತೆ ಕಾಂತಾರ ಮುಂದೆ, ಯಾಕಂದ್ರೆ ಇದೊಂದು ಹಿಂಟಾ ಹೆಂಗೆ ನೀವು ಸಿನಿಮಾಕ್ ಬರೋದು ಹಿಂಟಾ ಹೇಗೆ? ಇಲ್ಲಪ್ಪ ಆತರ ಏನೂ ಇಲ್ಲ. ನೆಕ್ಸ್ಟ್ ಮೂವಿಗೆಲ್ಲೂ ಈಗ ಎಲ್ಲ ಚಿಕ್ಕ ಚಿಕ್ಕ ಬಿಟ್ಟು ಬಂದ್ರಲ್ಲ, ಒಂದ್ ಸ್ವಲ್ಪ ಲೆಂತಿಯಾಗಿ ನೆಕ್ಸ್ಟ್ ಸಿನಿಮಾಕ್ ಬರ್ತೀನಿ ಅಂತ ಏನಾದ್ರು? ನನ್ಗೆ ಆಕ್ಟಿಂಗ್ ಬರಲ್ವಲ್ಲ, ನಾನು ಓನ್ಲಿ ಬಿಹೈಂಡ್ ದ ಕ್ಯಾಮ್ರಾ ಅಷ್ಟೇ. ಬಂದು ನೋಡಿದ್ರಲ್ಲ ಅದೇ ಆಕ್ಟಿಂಗ್. ಈಗ ಕೊನೆಯಲ್ಲಿ ಚಾಪ್ಟರ್ 2 ಬರುತ್ತೆ ಅಂತ ಹಿಂಟ್ ಕೊಟ್ಟಿದ್ದೀರಾ ಕಾಂತಾರದಲ್ಲಿ, ಯಾವಾಗ ಶುರುವಾಗುತ್ತೆ? ಅಲ್ಲ ರಿಷಬ್ ಕೇಳ್ತೀವಿ, ನೀವು ಹೇಳಿ. ಇದನ್ನ ಅಂಬಾಳ ಅವ್ರು ಕೇಳ್ಬೇಕು. ಕಾಂತಾರ ಪ್ಲಾನ್ ಇದೆಯಾ? ಪ್ಲಾನ್ ಇದೆಯಾ? ಯಾಕಂದ್ರೆ ಕೊಟ್ಟಿದ್ದಾರೆ, ನೀವು ಇಮಿಡಿಯೇಟ್ ಶುರು ಮಾಡೋ ಪ್ಲಾನ್ ಇಲ್ಲ. ಈಗ ನೆಕ್ಸ್ಟ್ ರಿಷಬ್ದ ಆಕ್ಟಿಂಗ್ ಪ್ರಾಜೆಕ್ಟ್ಗಳೆಲ್ಲ ಇದೆಯಲ್ಲ, ಸೊ ಇವಾಗ ಸ್ಟಾರ್ಟ್ ಆಗಲ್ಲ. ಅದು ಏನ್ ಪ್ಲಾನ್ ಮಾಡ್ತಾರೆ ಅಂತ ನೋಡ್ಬೇಕು ಫ್ಯೂಚರಲ್ಲಿ. ಅದಕ್ಕೂ ನಿಮ್ದೇ ಕಾಸ್ಟ್ಯೂಮ್ ಡಿಸೈನಿಂಗ್? ಖಂಡಿತ. ಸಿನಿಮಾ ಆದ್ರೆ ಕಾಸ್ಟ್ಯೂಮ್ ಡಿಸೈನಿಂಗ್ ನಂತ ಇರುತ್ತೆ. ಲಾಸ್ಟ್ 2 ಸಿನಿಮಾ ನಾನೇ ಮಾಡಿದ್ದೀನಲ್ವಾ. ಹಂಗಾದ್ರೆ ಈ ಸಿಕ್ಕಿರೋ ರೆಮ್ಯುನರೇಷನ್ಗಿಂತ ಸ್ವಲ್ಪ ಹೈ ಇರುತ್ತೆ. ಗೊತ್ತಿಲ್ಲ, ಹೊಂಬಾಳೆ ಅವ್ರು ಯಾವತ್ತು ಅದೆಲ್ಲ ಯೋಚನೆ ಮಾಡಲ್ಲ. ತುಂಬಾ ಚೆನ್ನಾಗಿ ರೆಮ್ಯುನರೇಷನ್ ಕೊಡ್ತಾರೆ. ನಾನು ಯಾವತ್ತು ರೆಮ್ಯುನರೇಷನ್ ಕೆಲಸ ಮಾಡಿಲ್ಲ. ಇದು ಕೆಲಸ ನಾನು ತುಂಬಾ
ಪ್ಯಾಷನೇಟ್ ಆಗಿ ಸಿನಿಮಾಗೋಸ್ಕರನೇ ಕೆಲಸ ಮಾಡೋದು. ಹಾಗಂತ ಫ್ರೀಯಾಗಿ ಮಾಡಿಲ್ಲ, ಆರ್ಟಿಕಲಲ್ಲಿ ಬಂದಿದ್ದಾರ ಪೇಮೆಂಟ್ ತೊಗೊಂಡೇ ಮಾಡಿರೋದು. ಓಕೆ. ಸೊ ರಿಷಬ್ ಅವರ ಈ ಬೆಳವಣಿಗೆ ನೋಡಿದಾಗ ಒಂದು ಟೈಮಲ್ಲಿ ಅವರೇ ಬರ್ಕೊಂಡು ಒಂದು ಟ್ವೀಟ್ ಮಾಡಿದ್ರು, ನಾನು ಮಂಗಳೂರಲ್ಲಿರೋ ಥಿಯೇಟರ್ಗೆ ಬೇಡಿ ನನಗೆ ಶೋ ಕೊಟ್ರು ಅಂತ. ಅದನ್ನ ಮತ್ತೆ ರಿಕಾಲ್ ಮಾಡ್ತಾರೆ, 16 ವರ್ಷ ನನಗೆ ಬೇಕಾಯಿತು ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಆ ಜರ್ನಿನೇ ಹೇಳುತ್ತೆ. ರಿಷಬ್ ಯಾವತ್ತೂ ಅವ್ರ ಫೋಕಸ್ ವೆರಿ ಫೋಕಸ್ಡ್, ಅಂದರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಆ ಥರ ಅಂತ ಅಲ್ಲ. ಅವ್ರು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ಅಂದರೆ ಎಷ್ಟು ಕೊಡ್ಲಿಕ್ಕಾಗತ್ತೆ ಅವರಿಂದ, ಅಷ್ಟು ಏನು ಹೇಳ್ತೀವಲ್ಲ ಜೀವ ಬಿಟ್ಟು ಕೆಲಸ ಮಾಡೋದಂತ, ಆ ಥರ ಕೆಲಸ ಮಾಡ್ತಾರೆ ಅವರು. ಆ್ಯಂಡ್ ಅದೇ ಥರ ಕೆಲಸ ಬೇರೆಯವ್ರು ಮಾಡ್ಬೇಕಂತಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರ ಜೊತೆಗೆ ಮಾಡಿದ್ಮೇಲೆ ಎಲ್ಲರೂ ಅದೇ ಥರನೇ ಕೆಲಸ ಮಾಡಬೇಕು. ಸೊ ಅದೊಂದು ತುಂಬ ಪಾಸಿಟಿವ್ ಮೈಂಡ್ಸೆಟ್ಟಿಂದ ತುಂಬ ಕ್ಲಾರಿಟಿ ಇಟ್ಕೊಂಡು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕಂತ ಹೋದಾಗ ಎಲ್ಲ ಎನರ್ಜೀಸು ಎಲ್ಲ ಶಕ್ತಿಗಳು ಜೊತೆಗೆ ಕೈ ಸೇರಿಸ್ಕೊಂಡು ಬರುತ್ತೆ. ಅದನ್ನೊಂದು ಈ ಸಲ ಅಂತೂ ನಮಗೆ ಆ ದೇವರು ಕೈ ಹಿಡಿದು ಕರ್ಕೊಂಡು ಹೋಗ್ತಿರೋ ಜರ್ನಿ ಇದೆಯಲ್ಲ, ಅದ್ರ ಬಗ್ಗೆ ಮಾತಲ್ಲಿ ಹೇಳಿ ಡೈಲ್ಯೂಟ್ ಮಾಡಬಾರ್ದು ಅನಿಸುತ್ತೆ ಸಮ್ಟೈಮ್. ನನಗೆ ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಅದು ತುಂಬ ಖುಷಿ ಆಗುತ್ತೆ. ಅಂದರೆ ಅದು ಇನ್ಸ್ಪೈರಿಂಗ್ ಜರ್ನಿ ಕೂಡ, ಅಂದರೆ ನೋಡಿಕೊಂಡು ಬರೋರಿಗೆ ಇಂಡಸ್ಟ್ರಿಗೆ ಆಗಿರಲಿ. ಅಂದರೆ ಯಾವತ್ತೂ ಇವತ್ತು ಇಲ್ಲಿರೋರು ಇಲ್ಲೂ ಹೋಗ್ಬೋದು, ಇಲ್ಲಿರೋರು ಇಲ್ಲೂ ಬರ್ಬೋದು, ಯಾವುದನ್ನು ಲೆಕ್ಕ ಹಾಕ್ಲಿಕ್ಕಾಗಲ್ಲ ಲೈಫಲ್ಲಿ. ಬಟ್ ಏನು ಅಂದರೆ ನಿಮಗೆ ಕೆಲಸದ ಮೇಲೆ ರಿಷಬ್ ಯಾವತ್ತು ವರ್ಕ್ ಈಸ್ ವರ್ಷಿಪ್ ಅಂತ ಬಿಲೀವ್ ಮಾಡಿರೋದು. ನಿಮ್ಮ ಕೆಲಸದ ಮೇಲೆ ನಿಮಗೆ ಶ್ರದ್ಧೆ ಭಕ್ತಿ ಇರಬೇಕು, ಕೆಲಸ ಬಿಟ್ಟು ಬೇರೆ ಏನೂ ಯೋಚನೆ ಮಾಡಬಾರ್ದು. ನೀವು ರಿಕ್ಕಿಯಿಂದ ನೋಡಿದ್ದೀರಾ ಅವರ ಸ್ಟ್ರಗಲ್ಸ್, ಬಟ್ ಅವರು ಕೆಲವು ಕಡೆ ಹೇಳ್ತಾರೆ ನನ್ನ ಹೆಂಡತಿ ಬಂದ ಮೇಲೆನೆ ನನಗೆ ಲಕ್ ಬಂದಿರೋದು ಅಂತ. ಅಗ್ರಿನಾ ಇದು? ಇಲ್ಲ. ಮತ್ತೆ ಅವ್ರು ಯಾಕೆ ಹೇಳಿ? ಅಂದರೆ ಅವ್ರು ಪಡೋ ಶ್ರಮಕ್ಕೆ ನಾನು ಅವರಿಗೆ ಹೇಳ್ತಿರ್ತೀನಿ, ದೇವರಿಗೂ ಬೇರೆ ಆಪ್ಷನ್ ಇಲ್ಲ, ನಿಮಗೆ ಬ್ಲೆಸ್ ಮಾಡಲೇಬೇಕು. ಅಷ್ಟು ಕೆಲಸ ಮಾಡ್ತೀರಾ, ಅಷ್ಟು ಹಾರ್ಡ್ ವರ್ಕಿಂಗ್ ಮ್ಯಾನ್, ಅಷ್ಟು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಸಿನಿಮಾ ಇಟ್ ಈಸ್ ನಾಟ್ ಲೈಕ್ ವರ್ಕ್ ಎಲ್ಲ ಅಲ್ಲ, ಸಿನಿಮಾನೇ ಲೈಫ್ ಅವರಿಗೆ, ಅವರು ಅದರಲ್ಲೇ ಬದುಕ್ತಿರೋದು. ಸೊ ಹಾಗಿದ್ದಾಗ ನನಗೆ ಆ ಕ್ರೆಡಿಟ್ ನನಗೆ ತುಂಬ ಹೆವಿ ಅನಿಸುತ್ತೆ. ಓಕೆ. ಈಗ ಸಿನಿಮಾ ಎಲ್ಲ ರಿಲೀಸ್ ಆಯ್ತು, ರಿಲ್ಯಾಕ್ಸ್ ಮೂಡಲ್ಲಿ ಎಲ್ಲೆಲ್ಲಿ ಹೋಗಿ ಬಂದ್ರಿ ಅಂತ? ಎಲ್ಲೂ ಹೋಗಿಲ್ಲ, ಇನ್ನೂ ಟೆಂಪಲ್ ಟ್ರಿಪ್ ಎಲ್ಲ ಆಗ್ತಾ ಇದೆ. 2-3 ಫೋಟೋಸ್ ವೈರಲ್ ಆಯ್ತಲ್ಲ, ಆರಾಮಾಗಿ ಕೂತಿರೋದು. ಅದು 1-2 ಡೇಸ್ ಮಕ್ಳನ್ನ ಕರ್ಕೊಂಡು ಸುಮ್ಮನೆ ಒಂದು ಫಾರ್ಮ್ ಹೌಸಲ್ಲಿ ಸ್ವಲ್ಪ ರಿಷಬು ತುಂಬ ಟಯರ್ಡ್ ಆಗಿದ್ರು, ಎಲ್ಲ ಟ್ರಾವೆಲ್ ಮಾಡಿ ಎಲ್ಲ. ಮಕ್ಳ ಜೊತೆಗೂ ಟೈಮೇ ಸಿಕ್ಕಿಲ್ಲ ಅವರಿಗೆ ಲಾಸ್ಟ್ 3 ಇಯರ್ಸಿಂದ. ಐ ವಾಂಟೆಡ್ ಹಿಮ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಕಿಡ್ಸ್. ಅದಕ್ಕೆ 1-2 ಡೇಸ್ ರಿಲ್ಯಾಕ್ಸ್ ಮಾಡಿ ವಾಪಸ್ ಬಂದ್ವಿ. ನಾನಿದ್ದೇನಲ್ಲ. ನಿಮ್ಗೆ ಎಲ್ಲ ರಿಷಬ್ ಅವರ ಗುಣ ಇಷ್ಟ, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂದರೆ ಏನು? ಏನಂದರೆ ಜಾಸ್ತಿ ಅವ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ. ಕೆಲಸ ಅಂತ ಅಂದರೆ ತುಂಬ ಅಂದರೆ ಸ್ಟ್ರೈನ್ ಆಗುತ್ತಲ್ಲ, ಲೈಕ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಎಲ್ಲ 24 hours ಅದನ್ನೇ ಯೋಚನೆ ಮಾಡ್ತಿದ್ರೆ. ಸೊ ನಾನು ಹೇಳ್ತಿರ್ತೀನಿ ಸಮ್ಟೈಮ್ಸ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಒಂದು ಸ್ವಲ್ಪ ಪಾಸ್ ಮಾಡಿ, ಒಂದು ಸ್ವಲ್ಪ ಲೈಫಲ್ಲಿ ಒಂದು ರಿಫ್ಲೆಕ್ಷನ್ನು ಬೇಕಲ್ಲ. ಸೊ ಆರಾಮಾಗಿ ಇರಿ ಅಂತ ಅಂದ್ಕೊಂಡು ಅದನ್ನು ಕೇಳಲ್ಲ. ಇವಾಗ ಸ್ಟಾರ್ಟ್ ಮಾಡಬೇಕು, ಹಿ ನೀಡ್ಸ್ ರೆಸ್ಟ್. ಇವಾಗ ತುಂಬ ಖುಷಿ ಇದೆ, ಲೈಫಲ್ಲಿ ಸಕ್ಸಸ್ ಪಡೆದಿದ್ದೀರ. ಅಂದರೆ ಆವಾಗಿನ ಪ್ರಗತಿಗೂ ಇವಾಗಿನ ಪ್ರಗತಿಗೂ ತುಂಬ ಚೇಂಜಸ್ ಇದೆ. ಆದರೆ ಬಿಹೇವಿಯರಲ್ಲ, ಲುಕ್ ವೈಸ್ ಆಗಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳಲ್ಲಾಗಿರ್ಬೋದು ಬದಲಾವಣೆ ಇದೆ. ಬಿಹೇವಿಯರ್ ಅವತ್ತು ನಾವು ಪ್ರಗತಿಯನ್ನು ಹೆಂಗೆ ಮಾತಾಡ್ತಿದ್ವಿ, ಇವತ್ತು ಅದೇ ಥರ ಮಾತಾಡ್ತಿದ್ವಿ. ಮಾತಲ್ಲಿ ಯಾವುದೇ ಬದಲಾವಣೆ ಇಲ್ಲ, ವ್ಯಕ್ತಿತ್ವದಲ್ಲೂ ಬದಲಾವಣೆ ಆಗಿಲ್ಲ. ಬಟ್ ಅಂದರೆ ಅದನ್ನು ಯಾವ ಥರ ಅದೆಲ್ಲರೂ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೆಂಗೆ ಬರ್ತಿದ್ದೀರಾ ಅಂತ. ಅದು ಮೇಂಟೈನ್ ಮಾಡೋಂಥದ್ದಲ್ಲ. ಅಂದರೆ ನನಗೇನು ಅನ್ಸುತ್ತೆ ಅಂದರೆ ಇವತ್ತಿಗೆ ನಮಗೇನು ಯಾರ್ಯಾರ ಲೈಫಲ್ಲಿ ಏನೇನು ಸಿಗಬೇಕಂತ ಇರುತ್ತೆ, ಯಾವಾಗ ಸಿಗಬೇಕಂತ ಇರುತ್ತೆ ಅದು ಸಿಗುತ್ತೆ. ಆ್ಯಂಡ್ ಲೈಫ್ ನಾನು ಆವಾಗ ಹೇಳಿದ ಥರ ಇಲ್ಲಿಂದ ಇಲ್ಲೂ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೂ ಬರುತ್ತೆ, ಯಾವುದು ಶಾಶ್ವತ ಅಲ್ಲ ಲೈಫಲ್ಲಿ. ಸೊ ಇವತ್ತು ನಮಗೆ ಸಿಕ್ಕಿರೋ ಫೇಮ್ ಆಗಿರಲಿ, ಮನಿ ಆಗಿರಲಿ, ಸಕ್ಸಸ್ ನಾವು ಅದು ನಿಮ್ಮ ಮೊಟ್ಟಿಗೆ ಶೇರ್ ಮಾಡಲ್ಲ. ಏನು ಹಾರ್ಡ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಒಂದು ಸ್ಮೈಲ್ ಮಾಡೋದು, ಚೆನ್ನಾಗಿ ಮಾತಾಡ್ಸೋದು, ಒಂದು ರೆಸ್ಪಾನ್ಸ್ ಕೊಡೋದು, ಯಾರೇ ಆಗಿರ್ಬೋದು. ಸೊ ಅದು ಬೇಸಿಕ್ ಹ್ಯೂಮನ್ ಇದು ಅದು. ಸೊ ಅದನ್ನು ನನಗೆ ಅದು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ, ಚೇಂಜ್ ಆಗಲೂಬಾರ್ದು ಅನ್ಸುತ್ತೆ. ಐ ಪ್ರೇ ಫಾರ್ ದ್ಯಾಟ್. ಇನ್ನು 2-3 ಸಿನಿಮಾದಲ್ಲಿ ಸೈನ್ ಹಾಕಿದ್ದಾರೆ ರಿಷಬ್ ಅವರು. ಯಾವಾಗಿಂದ ಶುರುವಾಗುತ್ತೆ, ಯಾವ್ಯಾವ ಸಿನಿಮಾ ಶುರು ಮಾಡ್ತಿದ್ದಾರೆ? ಅದೇ ಫಸ್ಟ್ ಇವಾಗ ನಾನು ಯಾವಾಗಲೂ ಹೇಳ್ತಿದ್ದೆ, ಒಂದು ಸಿನಿಮಾ ಆದಮೇಲೆ ಒಂದು ಬ್ರೇಕ್ ತೊಗೊಂಡು ನೆಕ್ಸ್ಟ್ ಸಿನಿಮಾ ಮಾಡಬೇಕು, ರಿಫ್ರೆಶ್ ಆಗಿ ಹೋಗಬೇಕು ಅಂತ. ಅದನ್ನು ಕೇಳ್ತಿರ್ಲಿಲ್ಲ ರಿಷಬ್. ಯಾವಾಗಲೂ ಏನಾದರೂ ಒಂದು ಐಡಿಯಾ ಬಂದ ತಕ್ಷಣ ಅದರಿಂದ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ರು. ಈ ಸಲ ಅವ್ರಿಗೇನೆ ಅನಿಸಿದೆ ಅವರು ರೆಸ್ಟ್ ಮಾಡಬೇಕು ಅಂತ. ಗೊತ್ತಿಲ್ಲ ಎಷ್ಟು ಬಟ್ ತುಂಬ ಟೈಮೆಲ್ಲ ಕೂತ್ಕೊಳ್ಳೋ ಜನ ಅಲ್ಲ ಅವರು. ನೋಡೋಣ ಎಷ್ಟು ದಿನ ರೆಸ್ಟ್ ಮಾಡ್ತಿದ್ದಾರೆ ಅಂತ. ಸದ್ಯಕ್ಕೆ ಹನುಮಾನ್ ಒಂದು ಫೈನಲ್ ಆಗಿದೆ, ಅದು ಮಾಡ್ತಾ ಇದ್ದಾರೆ. ಮುಂದಿನ ಪ್ರಾಜೆಕ್ಟ್ಗಳು ನೋಡಬೇಕು. ಲಾಸ್ಟ್ ಟೈಮ್ ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಈ ಸಲ ಯಾವ ಅವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ? ಬಂದರೆ ಖುಷಿ ಇರುತ್ತೆ ಅಂತ. ಅವಾರ್ಡ್ಸ್ ಎಲ್ಲದಕ್ಕಿಂತ ಜನರದ ಪ್ರೀತಿ ಇದೆಯಲ್ಲ, ಇದನ್ನು ಗಳಿಸೋದು ತುಂಬ ಕಷ್ಟ. ಅಂದರೆ ರಿಷಬ್ ಬ್ಲೆಸ್ಡ್
ಇಷ್ಟು ಲಾಸ್ಟ್ ಸಿನಿಮಾ ಆಗಿರ್ಬೋದು, ಎಷ್ಟೊಂದು ಸಿನಿಮಾ ಅಂದರೆ ಅವ್ರ ಜರ್ನಿ ತೊಗೊಂಡ್ರೆ, ನಾನು ಕಮರ್ಷಿಯಲಿ ನಂಬರ್ಸ್ ಪ್ಯಾನ್ ಇಂಡಿಯಾ ಆ ಥರದಲ್ಲಿ ಹೇಳ್ತಾ ಇಲ್ಲ, ಆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇಲ್ಲ. ನಾನು ಬಿಗಿನಿಂಗಿಂದ ನೋಡಿರೋದ್ರಿಂದ ಅವರೊಂದು ಡೈರೆಕ್ಟರ್ ಆಗಿ ಬಂದರು, ಜನ ಕೈ ಹಿಡಿದ್ರು. ಅವರೊಂದು ನಾವು ಪ್ರೊಡ್ಯೂಸ್ ಮಾಡಿದ್ವಿ ಒಂದು ಚಿಕ್ಕ ಬಜೆಟ್ ಸಿನಿಮಾ ಸರ್ಕಾರಿ ಅಂತ, ಸರ್ಕಾರಿಯಿಂದ ಸ್ಟಾರ್ಟ್ ಮಾಡಿದ್ದು, ಅದನ್ನು ಜನ ಕೈ ಹಿಡಿದ್ರು, ಆಶೀರ್ವಾದ ಮಾಡಿದರು. ಅವರೊಂದು ಹೀರೋ ಆದರು ಬೆಲ್ ಬಾಟಮಲ್ಲಿ, ಅವತ್ತು ಕೂಡ ಆಶೀರ್ವಾದ ಮಾಡಿದರು. ನೆಕ್ಸ್ಟು ಅವರೇ ತೊಗೊಂಡೋಗಿ ಒಂದು ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದರು. ಸೊ ಇಷ್ಟು ಪ್ರೀತಿ, ಇಷ್ಟು ಬ್ಲೆಸ್ಸಿಂಗ್ ಸಿಕ್ಕಿದೆ ಅಲ್ಲ, ಅದೇ ದೊಡ್ಡ ವಿಷಯ. ಸೊ ತುಂಬ ಎಕ್ಸ್ಪೆಕ್ಟ್ ಮಾಡಬಾರ್ದು ಲೈಫಲ್ಲಿ ಅಂತ ಅನ್ಸುತ್ತೆ. ಖುಷಿಯಾಗಿರಿ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಿ. ಸೊ ಕನ್ನಡ ಇಂಡಸ್ಟ್ರಿಯನ್ನು ಬೇರೆ ಭಾಷೆಗಳಲ್ಲೂ ಗುರುತಿಸುವಂಗೆ ಮಾಡಿ. ಆಲ್ರೆಡಿ ಕನ್ನಡವನ್ನು ಬೇರೆ ಕಡೆ ನೀವು ರಿಜಿಸ್ಟರ್ ಮಾಡಿದ್ದೀರಾ, ಇನ್ನಷ್ಟು ಅಂಥ ಪ್ರಯತ್ನಗಳಾಗಲಿ. ಆಲ್ ದ ಬೆಸ್ಟ್. ಒಳ್ಳೊಳ್ಳೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇರಿ, ಸಿನಿಮಾಗಳಲ್ಲಿ ನೀವು ಕಾಣಿಸ್ತಾ ಇರಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ರಿಷಬ್ ಶೆಟ್ಟಿಯ ಪತ್ನಿ ಪ್ರಗತಿ ರಿಷಬ್ ಶೆಟ್ಟಿ ಮಾತಾಗಿತ್ತು. ಸೊ ಅವರು ಬಂದಂಥ ಜರ್ನಿ, ಅವರು ಇವತ್ತಿಗೂ ಯಾಕೆ ಅದೇ ವ್ಯಕ್ತಿತ್ವವನ್ನು ಉಳಿಸಿದ್ರು ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಸಕ್ಸಸ್ಸನ್ನು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.